ಮಧ್ಯ ಪ್ರವೇಶಿಸುವಂತೆ ಕಶ್ಯಪನಿಗೆ ಆಶ್ರಯ ಕೇಳಿದನು. ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಕಶ್ಯಪನು ವಲ್ಲಕಿಲಿಯರ ಬಳಿಗೆ ಹೋಗಿ ಅವರ ಕ್ರಿಯೆಗಳ ವಿರುದ್ಧ ಅವರಿಗೆ ಸಲಹೆ ನೀಡಿದನು. ಪ್ರಸ್ತುತ ಇಂದ್ರನು ಬ್ರಹ್ಮನ ವಚನದಿಂದ 3 ಲೋಕಗಳ ಅಧಿಪತಿಯಾಗಬೇಕೆಂದು ಆತ ಅವರಿಗೆ ನೆನಪಿಸಿದನು. ಪ್ರಜಾಪತಿಯು ತಮ್ಮ ಯೋಜನೆಯನ್ನು ತ್ಯಜಿಸಿ ಮೊದಲಿಗೆ ಇಂದ್ರನಿಗೆ ಸಹಾಯ ಮಾಡುವ ಹೊಸ ಅಸ್ತಿತ್ವವನ್ನು ಸೃಷ್ಟಿಸುವಂತೆ ಅವರನ್ನು ಬೇಡಿಕೊಂಡನು. ಏತನ್ಮಧ್ಯೆ ದಕ್ಷನ ನಿಷ್ಠಾವಂತ ಪತ್ನಿ ಮತ್ತು ಮಗಳಾದ ವಿನತಳು ತನ್ನ ತಪಸ್ಸನ್ನು ಪೂರ್ಣಗೊಳಿಸಿ ತನ್ನ ಪತಿ ಕಶ್ಯಪನೊಂದಿಗೆ ಗರ್ಭಧರಿಸಲು ಪ್ರಯತ್ನಿಸಿದಳು. ಪ್ರಜಾಪತಿಯು ಅವಳಿಗೆ 3 ಲೋಕಗಳ ಅಧಿಪತಿಯಾಗಲು ಉದ್ದೇಶಿಸಲಾದ 2 ವೀರಪುತ್ರರನ್ನು ಹೆರುವುದಾಗಿ ಬಹಿರಂಗಪಡಿಸಿದಳು. ಈ ಮಕ್ಕಳಾದ ಅರುಣ ಮತ್ತು ಗರುಡರು ಅಸಾಧಾರಣ ಶಕ್ತಿ ಮತ್ತು ಇಚ್ಛೆಯಂತೆ ಯಾವುದೇ ರೂಪವನ್ನು ತೆರೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಕಶ್ಯಪನ ಮಾತುಗಳಿಂದ ಇಂದ್ರನ ಭಯವು ಕಡಿಮೆಯಾಯಿತು ಮತ್ತು ವಿನ್ನತ ತನ್ನ 2 ಅದ್ಭುತ ಪುತ್ರರಿಗೆ ಜನ್ಮ ನೀಡಿದಳು. ಪ್ರಜಾಪತಿಯು ತನ್ನ ತ್ಯಾಗವು ಫಲ ನೀಡಿದೆ ಎಂದು ತಿಳಿದುಕೊಂಡು ಸಂತೋಷಪಟ್ಟನು. ಆದ್ದರಿಂದ ಭವ್ಯವಾದ ಪಕ್ಷಿಯಾದ ಗರುಡನು ಎಲ್ಲಾ ರೆಕ್ಕೆಗಳುಳ್ಳ ಜೀವಿಗಳ ಅಧಿಪತಿಯಾಗಿ ಸಾಟಿಯಿಲ್ಲದ ಶಕ್ತಿ ಮತ್ತು ಶಕ್ತಿಯುಳ್ಳ ವ್ಯಕ್ತಿಯಾಗಿ ಹೊರಹೊಮ್ಮಿದನು. ಹೀಗೆ ಸೌತಿಯು ಕಥೆಯನ್ನು ಮುತ್ತಾಯಗೊಳಿಸಿದನು ಮತ್ತು ಸೌನಕನು ವಿಸ್ಮಯದಿಂದ ಆಲಿಸಿದನು. ಅವನ ಕುತೂಹಲವು ಪ್ರಾಚೀನ ನಿರೂಪಣೆಯಿಂದ ತೃಪ್ತಿಯಾಯಿತು. ಇಂದ್ರನ ಪತನ ಮತ್ತು ಗರುಡರ ಜನನದ ಕಥೆಯು ಅವರ ಮನಸ್ಸಿನಲ್ಲಿ ಉಳಿಯಿತು. ಇದು ಸೃಷ್ಟಿಯ ರಹಸ್ಯಗಳು ಮತ್ತು ದೈವಿಕ ಕಾರ್ಯಗಳಿಗೆ ಸಾಕ್ಷಿಯಾಗಿದೆ. ದೇವತೆಗಳ ಸಾಮ್ರಾಜ್ಯದಲ್ಲಿ ದೊಡ್ಡ ಯುದ್ಧ ನಡೆಯುತ್ತಿತ್ತು. ಇಂದ್ರನ ನೇತೃತ್ವದಲ್ಲಿ ಆಕಾಶದ ಪಡೆಗಳು ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ಸಿದ್ಧರಾಗಲು ಒಟ್ಟುಗೂಡಿದ್ದವು. ಆದರೆ ಅವರು ಸಿದ್ಧವಾಗಿ ನಿಂತಾಗ ಪಕ್ಷಿಗಳ ರಾಜ ಮತ್ತು ವಿನತನ ಮಗನಾದ ಗರುಡ ಎಂಬ ಪ್ರಬಲ ವ್ಯಕ್ತಿಯು ಅವರ ಮೇಲೆ ಇಳಿದನು. ಅವನ ಆಗಮನವು ದೈವಿಕ ಸಭೆಯ ಮೂಲಕ ಆಘಾತದ ಅಲೆಗಳನ್ನು ಕಳುಹಿಸಿತು. ದೇವತೆಗಳು ಸಹ ಭಯದಿಂದ ನಡುಗುವಂತೆ ಮಾಡಿತು. ದೇವತೆಗಳ ಪವಿತ್ರ ಪಾನೀಯವಾದ ಸೋಮವನ್ನು ಕಾಪಾಡಿದವರಲ್ಲಿ ಆಕಾಶದ ವಾಸ್ತುಶಿಲ್ಪಿ ಬ್ರಾಹ್ಮಣನೂ ಒಬ್ಬನಾಗಿದ್ದನು. ಆದರೆ ಗರುಡನು ಸಮೀಪಿಸುತ್ತಿದ್ದಂತೆ ಅವನ ಬೃಹತ್ ರೆಕ್ಕೆಗಳು ಗಾಳಿಯನ್ನು ಹೊಡೆಯುತ್ತಿದ್ದವು. ಬ್ರಾಹ್ಮಣನ ಪ್ರಬಲ ರೂಪವು ಪಕ್ಷಿಗಳ ಟ್ಯಾಲುಗಳು ಮತ್ತು ಕೊಕ್ಕಿನೊಂದಿಗೆ ಹೋಲಿಸಲಾಗಲಿಲ್ಲ. ಕ್ಷಣಾರ್ಧದಲ್ಲಿ ಯುದ್ಧದ ಗಾಯದಿಂದ ಬಳಲುತ್ತಿದ್ದ ಬ್ರಾಹ್ಮಣನು ಯುದ್ಧಭೂಮಿಯಲ್ಲಿ ನಿರ್ಜೀವನಾಗಿ ಬಿದ್ದನು. ಗರುಡನ ರೆಕ್ಕೆಗಳಿಂದ ಮೇಲೇರಿದ ಧೂಳಿನಿಂದ ಆಕಾಶವು ಕತ್ತಲಾಯಿತು ಮತ್ತು ದೇವರುಗಳು ಮುಳುಗಿ ಹೋದರು. ಅವಶೇಷಗಳ ಮೋಡದಿಂದ ಅವರು ಕುರುಡರಾದರು. ಸಾವಿರ ಕಣ್ಣುಗಳ ದೇವರಾದ ಇಂದ್ರನೂ ಸಹ ಗರುಡನ ದಾಳಿಯ ಸಂಪೂರ್ಣ ಶಕ್ತಿಯ ವಿರುದ್ಧ ಶಕ್ತಿಹೀನನಾಗಿದ್ದರು. ಪಕ್ಷಿಗಳ ಟ್ಯಾಲುಗಳು ಮತ್ತು ಕೊಕ್ಕು ದೈವಿಕ ಶ್ರೇಣಿಗಳನ್ನು ಹರಿದು ರಕ್ತಸಿಕ್ತ ದೇಹಗಳ ಜಾಡುರು ಅವನನ್ನು ಎಚ್ಚರಗೊಳಿಸುತ್ತಿದ್ದವು. ಉಲ್ಬಣಗೊಳ್ಳುತ್ತಿದ್ದಂತೆ ಧೂಳಿನ ಚಂಡಮಾರುತವನ್ನು ಚದುರಿಸಲು ಗಾಳಿಯ ದೇವತೆಯಾದ ವಾಯುವನ್ನು ಇಂದ್ರನು ಕರೆದನು. ಪ್ರಬಲವಾದ ಬಿರುಗಾಳಿಯಿಂದ ವಾಯು ಮೋಡವನ್ನು ಕೊಚ್ಚಿಕೊಂಡು ಹೋಗಿ ದೇವರ ಅವಸ್ಥೆಯನ್ನು ಮತ್ತೊಮ್ಮೆ ಬಹಿರಂಗಪಡಿಸಿದನು. ಆಕಾಶದ ಪಡೆಗಳು ತಮ್ಮ ಅತ್ಯಂತ ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳಾದ 2 ತುದಿಗಳ ಕತ್ತಿಗಳು, ತಬ್ಬಿಳದ ಗದೆಗಳು ಮತ್ತು ಹೊಳೆಯುವ ಬಾಣಗಳೊಂದಿಗೆ ಸಜ್ಜುಗೊಂಡವು. ಆದರೆ ಗರುಡನು ವಿಚಲಿತನಾಗಲಿಲ್ಲ. ಅವನು ಎಲ್ಲಾ ಕಡೆಗಳಿಂದ ದಾಳಿ ಮಾಡುವಾಗ ಅವನ ರೆಕ್ಕೆಗಳು ತೀವ್ರವಾಗಿ ಬಡಿದುಕೊಳ್ಳುತ್ತಿದ್ದವು. ದೇವರುಗಳು ಶೌರ್ಯದಿಂದ ಹೋರಾಡಿದವು, ಆದರೆ ಅವರ ಸಂಯೋಜಿತ ಶಕ್ತಿಯೂ ಸಹ ಪಕ್ಷಿಯ ಉಗ್ರತೆಯನ್ನು ಸರಿದೂಗಿಸಲು ಸಾಧ್ಯವಾಗಲಿಲ್ಲ. ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಸಾಧುಗಳು, ಗಾಂಧರ್ವರು, ವಾಸುಗಳು, ರುದ್ರರು, ಆದಿತ್ಯರು ಮತ್ತು ಅವಳಿ ಅಶ್ವಿಗಳು ಅಸ್ತವ್ಯಸ್ತವಾಗಿ ಓಡಿ ಹೋದರು. ಪ್ರತಿಯೊಬ್ಬರೂ ಬೇರೆ ಬೇರೆ ದಿಕ್ಕಿಗೆ ಹಿಮ್ಮೆಟ್ಟಿದರು. ಗರುಡನು ತನ್ನ ಉಗ್ರಗಾಮಿತ್ವವನ್ನು ಮುಂದುವರೆಸಿದನು. ಯಕ್ಷರನ್ನು ಎದುರಿಸಿದನು. ಪಕ್ಷಿಗಳ ತಾಳ ಮತ್ತು ಕೊಕ್ಕಿನ ವಿರುದ್ಧ ಯಾವುದೇ ಅವಕಾಶವಿಲ್ಲದ ಪ್ರಬಲ ಯೋಧರು ಅವರು ಒಂದೊಂದಾಗಿ ಅವನ ಮುಂದೆ ಬಿದ್ದರು. ಅವರ ದೇಹಗಳು
ಗುರುತಿಸಲಾಗದಷ್ಟು ಕೊಳೆತವು. ಸ್ವತಃ ಮಹಾಶಿವನೂ ಸಹ ಯುದ್ಧದಲ್ಲಿ ಗರುಡನ ಪರಾಕ್ರಮದ ಬಗ್ಗೆ ಹೆಮ್ಮೆ ಪಡುತ್ತಿದ್ದನು. ಅಂತಿಮವಾಗಿ ತನ್ನ ಶತ್ರುಗಳ ಸೋಲಿನೊಂದಿಗೆ ಗರುಡನು ತನ್ನ ಗಮನವನ್ನು ದೇವರುಗಳನ್ನು ಪೋಷಿಸುವ ಪವಿತ್ರ ಪಾನೀಯವಾದ ಅಮೃತದ ಕಡೆಗೆ ತಿರುಗಿಸಿದನು. ಆದರೆ ಅವನು ಸಮೀಪಿಸುತ್ತಿದ್ದಂತೆ ಜ್ವಾಲೆಗಳ ಗೋಡೆಯು ಅವನ ಮಾರ್ಗವನ್ನು ನಿರ್ಬಂಧಿಸಿತು. ಆಕಾಶದಾದ್ಯಂತ ಉರಿಯುತ್ತಿದ್ದ ಬೆಂಕಿಯು ತೀವ್ರವಾದ ಗಾಳಿಯಿಂದ ಉತ್ತೇಜಿಸಲ್ಪಟ್ಟಿತು ಮತ್ತು ಸೂರ್ಯನನ್ನೂ ಸಹ ಸೇವಿಸುವ ಬೆದರಿಕೆ ಹಾಕಿತು. ಭಯಭೀತರಾಗದೆ ಗರುಡನು 90 ಪಟ್ಟು ಹೆಚ್ಚು ಬಾಯಿಗಳನ್ನು ಹೊತ್ತುಕೊಂಡು ಲೆಕ್ಕವಿಲ್ಲದಷ್ಟು ನದಿಗಳ ನೀರಿನಿಂದ ಜ್ವಾಲೆಗಳನ್ನು ನಂದಿಸಿದನು. ಬೆಂಕಿಯು ಆರಿಹೋದ ನಂತರ ಪಕ್ಷಿಯ ರೂಪವು ಸಣ್ಣ ಗಾತ್ರಕ್ಕೆ ಕುಗ್ಗಿತ್ತು. ಇದು ಸೋಮನನ್ನು ಇರಿಸಲಾಗಿದ್ದ ಪ್ರದೇಶಕ್ಕೆ ಜಾರಿ ಹೋಗಲು ಅನುವು ಮಾಡಿಕೊಟ್ಟಿತು. ದೇವರುಗಳು ತಮ್ಮ ಸೋಲಿನಿಂದ ಇನ್ನೂ ತತ್ತರಿಸಿ ಹೋದಿ ಗರುಡನು ನೆರಳಿನಲ್ಲಿ ಕಣ್ಮರೆಯಾದಾಗ ಮಾತ್ರ ನೋಡಬಹುದಾಗಿತ್ತು. ಅವನ ಕಾರ್ಯವು ಪೂರ್ಣಗೊಂಡಿತ್ತು. ಸೂರ್ಯನ ಕಿರಣಗಳು ಆಕಾಶವನ್ನು ಬೆಳಗಿಸುತ್ತಿದ್ದ ಆಕಾಶದಲ್ಲಿ ಸೂರ್ಯನಂತೆ ಚಿನ್ನದ ಗರಿಗಳುಳ್ಳ ಗರುಡ ಎಂಬ ಭವ್ಯವಾದ ಪಕ್ಷಿಯು ಗಾಳಿಯಲ್ಲಿ ಹಾರಿಹೋಯಿತು. ಅವನ ರೆಕ್ಕೆಗಳು ಬಲವಾಗಿ ಬೀಸುತ್ತಿದ್ದವು. ಅವನು ದೇವರುಗಳಿಗೆ ಮೀಸಲಾಗಿರುವ ಪವಿತ್ರ ಪಾನೀಯವಾದ ಸೋಮದ ಪ್ರದೇಶವನ್ನು ಪ್ರವೇಶಿಸಿದನು. ಅವನು ಸಮೀಪಿಸುತ್ತಿದ್ದಂತೆ ಉಕ್ಕಿನ ಚಕ್ರವನ್ನು ನೋಡಿದನು. ಅದರ ಅಂಚುಗಳು ಕ್ಷುರದಂತೆ ತೀಕ್ಷ್ಣವಾಗಿದ್ದವು. ಸೋಮವನ್ನು ಕದಿಯುವವರಿಂದ ರಕ್ಷಿಸಲು ಅವಿರತವಾಗಿ ಸುತ್ತುತ್ತಿದ್ದವು. ಗರುಡನ ತೀಕ್ಷ್ಣವಾದ ಕಣ್ಣುಗಳು ಆ ಪ್ರದೇಶವನ್ನು ಪರಿಶೀಲಿಸಿದವು ಮತ್ತು ಸೋಮವನ್ನು ಕಾವಲು ಕಾಯುತ್ತಿದ್ದ 2 ಬೃಹತ್ ಹಾವುಗಳನ್ನು ಕಂಡಿತು. ಅವುಗಳ ನಾಲಿಗೆಗಳು ಮಿಂಚಿನಂತೆ ಮಿನುಗುತ್ತಿದ್ದವು. ಅವುಗಳ ಬಾಯಿಗಳು ಬೆಂಕಿಯನ್ನು ಹೊರಸೂಸುತ್ತಿದ್ದವು ಮತ್ತು ಅವುಗಳ ಕಣ್ಣುಗಳು ಆಂತರಿಕ ಕೋಪದಿಂದ ಉರಿಯುತ್ತಿದ್ದವು. ಈ ಅಸಾಧಾರಣ ರಕ್ಷಕರನ್ನು ಎದುರಿಸಲು ಸಿದ್ಧವಾಗುತ್ತಿರುವಾಗ ಪಕ್ಷಿಗಳ ಗರಿಗಳು ಉತ್ಸಾಹದಿಂದ ಚಿಮ್ಮುತ್ತಿದ್ದವು. ಕ್ಷಿಪ್ರ ಚಲನೆಯಿಂದ ಗರುಡನು ಅವರ ಕಣ್ಣುಗಳನ್ನು ಧೂಳಿನಿಂದ ಮುಚ್ಚಿ ಅವರನ್ನು ಕುರುಡರನ್ನಾಗಿ ಮಾಡಿದನು. ಅವಕಾಶವನ್ನು ವಶಪಡಿಸಿಕೊಂಡು ಅವನು ಎಲ್ಲಾ ಕಡೆಗಳಿಂದ ಹಾವುಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ತನ್ನ ತೀಕ್ಷ್ಣವಾದ ಟ್ಯಾಲನ್ಗಳಿಂದ ಹರಿದು ಹಾಕಿದನು. ವಿಜಯಶಾಲಿಯಾದ ಗರುಡನು ಸೋಮನ ಬಳಿಗೆ ಹಿಂಜರಿಯದೆ ಬಂದು ಅಮರತ್ವದ ಪಾನೀಯವಾದ ಅಮೃತವನ್ನು ಕೈಗೆತ್ತಿಕೊಂಡನು. ಆದರೆ ಅದನ್ನು ಸ್ವತಃ ಕುಡಿಯುವ ಬದಲು ಶಾಪದಿಂದ ಬಂಧಿಸಲ್ಪಟ್ಟಿದ್ದ ತನ್ನ ತಾಯಿ ವಿನತನ ಬಳಿಗೆ ಅದನ್ನು ಮರಳಿ ತರಲು ನಿರ್ಧರಿಸಿದನು. ಅವನು ಆಕಾಶದಲ್ಲಿ ಹಾರಾಡುತ್ತಿರುವಾಗ ಅವನ ರೆಕ್ಕೆಗಳು ವೇಗವಾಗಿ ಬಡಿದುಕೊಳ್ಳುತ್ತಿದ್ದವು. ಅವನು ರಕ್ಷಣೆಯ ದೇವರು ವಿಷ್ಣುವನ್ನು ಎದುರಿಸಿದನು. ಅವನು ಗರುಡನ ನಿಸ್ವಾರ್ಥ ಕೃತ್ಯದಿಂದ ಸಂತೋಷಪಟ್ಟನು. ವಿಷ್ಣು ಗರುಡನಿಗೆ 2 ವರಗಳನ್ನು ನೀಡಿದರು. ಅಮರತ್ವ ಮತ್ತು ಅಮೃತವನ್ನು ಕುಡಿಯದೆ ರೋಗದಿಂದ ಮುಕ್ತಿ. ಗರುಡನು ಅದನ್ನು ಕುಡಿಯದಿರಲು ನಿರ್ಧರಿಸಿದನು. ಬದಲಿಗೆ ಬೇರೆ ವರವನ್ನು ಕೇಳಿದನು. ವಿಷ್ಣುವಿಗಿಂತ ತನ್ನ ವಾಹಕನಾಗಿ ಉಳಿಯಲು ವಿಷ್ಣು ಈ ವಿನಂತಿಯನ್ನು ಸ್ವೀಕರಿಸಿದನು ಮತ್ತು ಗರುಡನು ತನ್ನ ರಥದ ಧ್ವಜದ ಮೇಲೆ ಹೆಮ್ಮೆಯಿಂದ ಕುಳಿತನು. ದೇವತೆಗಳ ರಾಜನಾದ ಇಂದ್ರನು ಅವರ ಮಾತುಕತೆಯನ್ನು ಅಡ್ಡಿಪಡಿಸಿದನು. ಅವನು ಗರುಡನ ಮೇಲೆ ಗುಡುಗು ಸಿಡಿಸಿದನು. ಆದರೆ ಪಕ್ಷಿಯ ಬಲವು ಸಾಟಿಯಿಲ್ಲದಂತಿತ್ತು. ಅವನು ಈ ದಾಳಿಯನ್ನು ನೋಡಿ ನಗುತ್ತಾ ವಜ್ರ ಮತ್ತು ವಜ್ರವನ್ನು ಸೃಷ್ಟಿಸಲು ಮೂಳೆ ಬಳಸಿದ ಋಷಿಯನ್ನು ತಾನು ಗೌರವಿಸುತ್ತೇನೆ ಎಂದು ಹೇಳಿದನು. ತನ್ನ ರೆಕ್ಕೆಯ ತುದಿಯಿಂದ ಗರುಡನು ಯಾವುದೇ ಜೀವಿ ತಲುಪಲು ಸಾಧ್ಯವಾಗದ ಗರಿಗಳನ್ನು ಎಸೆದನು ಮತ್ತು ಎಲ್ಲಾ ಜೀವಿಗಳು ಅದರ ಸೌಂದರ್ಯವನ್ನು ನೋಡಿ ಆಶ್ಚರ್ಯಚಕಿತರಾದ. ಗರುಡನ ಶಕ್ತಿಯಿಂದ ಪ್ರಭಾವಿತನಾದ ಇಂದ್ರನು ಅವನ ಶಕ್ತಿಯ ಮಿತಿಗಳ ಬಗ್ಗೆ ಕೇಳಿದನು ಮತ್ತು ಅವನೊಂದಿಗೆ ಶಾಶ್ವತವಾದ ಸ್ನೇಹವನ್ನು ಕೋರಿದನು. ಗರುಡನು ಒಪ್ಪಿಕೊಂಡನು. ತಾನು ಇಂದ್ರನನ್ನು ಒಳಗೊಂಡಂತೆ ಇಡೀ ಭೂಮಿಯ ಭಾರವನ್ನು ಒಂದೇ ಗರಿಗಳ ಮೇಲೆ ಹೊತ್ತುಕೊಳ್ಳಬಹುದೆಂದು ಹೇಳಿದನು. ಇಬ್ಬರೂ ಒಂದು ಬಂಧವನ್ನು ರೂಪಿಸಿದರು ಮತ್ತು ಗರುಡನು ಸೋಮವನ್ನು ಕೆಳಗಿಳಿಸಿದ ನಂತರ
ಅದನ್ನು ಇಂದ್ರನಿಗೆ ಹಿಂದಿರುಗಿಸುವ ಭರವಸೆ ನೀಡಿದನು. ಆದಾಗ್ಯೂ ಗರುಡನು ತನ್ನ ತಾಯಿಗೆ ಕುಡಿಯಲು ಅಮೃತವನ್ನು ಕುಶ ಹುಲ್ಲಿನ ಮೇಲೆ ಇಟ್ಟಾಗ ದೇವತೆಗಳ ರಾಜನಾದ ಸಕ್ರನು ಅದನ್ನು ರಹಸ್ಯವಾಗಿ ಸ್ವರ್ಗಕ್ಕೆ ಕೊಂಡೊಯ್ದನು. ಅಮೃತವನ್ನು ತೆಗೆದುಕೊಂಡು ಹೋಗಲಾಗಿದೆ ಎಂದು ತಿಳಿಯದ ಹಾವುಗಳು ಕುಶ ಹುಲ್ಲನ್ನು ತಮ್ಮ ನಾಲಿಗೆಯಿಂದ ನೆಕ್ಕಿದವು. ಇದರಿಂದಾಗಿ ಅವು 2 ಭಾಗಗಳಾಗಿ ವಿಭಜನೆಗೊಂಡವು. ಭಕ್ತಿಯ ಅಂತಿಮ ಕಾರ್ಯದಲ್ಲಿ ಗರುಡನು ಹಾವುಗಳನ್ನು ನುಂಗಿದನು ಮತ್ತು ನಂತರ ತನ್ನ ತಾಯಿಯ ಬದಿಗೆ ಮರಳಿದನು. ಅವರು ಕಾಡಿನಲ್ಲಿ ಒಟ್ಟಿಗೆ ಕುಳಿತಿದ್ದಾಗ ಅದ್ಭುತಗಳಿಂದ ಸುತ್ತುವರಿದಿದ್ದರು. ಸೌನಕನ ಕಣ್ಣುಗಳು ಕುತೂಹಲದಿಂದ ಮಿನುಗುತ್ತಿದ್ದಂತೆ ಆತ ನಿರೀಕ್ಷೆಯಿಂದ ತುಂಬಿದ ತನ್ನ ಧ್ವನಿಯಾದ ಸೌತಿಯತ್ತ ತಿರುಗಿದವೋ, ಸುತದ ಮಗನೇ, ಆತ ಹೇಳಿದ ಹಾವುಗಳನ್ನು ಅವುಗಳ ತಾಯಿ ಕದ್ರು ಹೇಗೆ ಶಪಿಸಿದಳು ಮತ್ತು ವಿನತನ ಸ್ವಂತ ಮಗ ಅರುಣನು ಹೇಗೆ ಶಪಿಸಿದನು ಎಂಬುದರ ಕಥೆಯನ್ನು ನೀವು ನಮಗೆ ಹೇಳಿದ್ದೀರಿ. ಅವರ ಗಂಡಂದಿರು ಅವರಿಗೆ ನೀಡಿದ ಉದಾರವರಗಳನ್ನು ಸಹ ನೀವು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಆದರೆ ನಾವು ಕೇಳಲು ಉತ್ಸುಕರಾಗಿರುವ ಇನ್ನೊಂದು ವಿಷಯವಿದೆ. ಈ ಹಾವುಗಳ ಹೆಸರುಗಳು, ಅವುಗಳಲ್ಲಿ ಅತ್ಯಂತ ಪ್ರಮುಖರು ಯಾರು ಎಂದು ತಿಳಿಯಲು ನಾವು ಬಯಸುತ್ತೇವೆ. ಸೌತಿಯು ಗೊತ್ತಿದ್ದ ಹಾಗೆ ಮುಗುಳ್ನಕ್ಕನು. ಅವನ ಕಣ್ಣುಗಳು ಹಗಲಿನ ಮಸುಕಾಗುವ ಬೆಳಕಿನಲ್ಲಿ ಮಿನುಗುತ್ತಿದ್ದವು. ಅವನು ಈ ಕ್ಷಣಕ್ಕಾಗಿ ಕಾಯುತ್ತಿದ್ದನು ಮತ್ತು ಈಗ ಅವನು ಹಾವುಗಳ ಕಥೆಯ ಮುಂದಿನ ಅಧ್ಯಾಯವನ್ನು ಹಂಚಿಕೊಳ್ಳಲು ಸಿದ್ಧನಾಗಿದ್ದನು. ನಾನು ಅವುಗಳೆಲ್ಲ ಹೆಸರುಗಳನ್ನು ಉಲ್ಲೇಖಿಸುವುದಿಲ್ಲ, ಅವನು ಹೇಳಿದನು, ಉದ್ದವಾಗಬಹುದೆಂಬ ಭಯದಿಂದ. ಆದರೆ ನಾನು ನಮ್ಮ ಸಂಪ್ರದಾಯದಲ್ಲಿ ಅತ್ಯಂತ ಗೌರವಾನ್ವಿತವಾದವುಗಳ ಹೆಸರುಗಳನ್ನು ಪಠಿಸುತ್ತೇನೆ. ಸೌತಿಯು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಧ್ವನಿಯು ಹೆಚ್ಚು ಉತ್ಸಾಹಭರಿತವಾಯಿತು ಮತ್ತು ಗಾಳಿಯು ಪ್ರಾಚೀನ ಜ್ಞಾನದ ಭಾರದಿಂದ ಕಂಪಿಸುವಂತೆ ತೋರುತ್ತಿತ್ತು. ಅವರಲ್ಲಿ ಮೊದಲು ಶೇಷ, ನಂತರ ವಾಸುಕಿ. ಅವನು ಹೇಳಿದನು. ಅವನ ಮಾತುಗಳು ಅದರ ದಳದಲ್ಲಿ ಉಕ್ಕಿ ಹರಿಯುವ ನದಿಯಂತೆ ಬೀಳುತ್ತಿದ್ದವು. ತದನಂತರ ಐರಾವತ್, ತಕ್ಷ, ಕಾರ್ಕೋಟಕ, ಧನಂಜಯ ಪ್ರತಿಯೊಂದು ಕೊನೆಯದಕ್ಕಿಂತ ಹೆಚ್ಚು ಭವ್ಯವಾದವು. ಹೆಸರುಗಳು ದೇವತೆಗಳ ಲೀಲೆಯಂತೆ ಸೌತ್ಯ ನಾಲಿಗೆಯನ್ನು ಉರುಳಿಸಿದವು. ಅವರ ಶಬ್ದಗಳು ಯುಗಯುಗಗಳಿಂದ ಪ್ರತಿಧ್ವನಿಸುತ್ತಿದ್ದವು. ಅವನು ಮಾತನಾಡುತ್ತಿರುವಾಗ ಸೌನಕನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅಂತಹ ಪಟ್ಟಿಯನ್ನು ಅವನು ಹಿಂದೆಂದೂ ಕೇಳಲಿಲ್ಲ ಮತ್ತು ಹಾವುಗಳ ಸಂಪೂರ್ಣ ಸಂಖ್ಯೆಯು ಬಹುತೇಕ ಅಗಾಧವಾಗಿತ್ತು. ಮತ್ತು ಉಳಿದವುಗಳ ಬಗ್ಗೆ ಏನು ಎಂದು ಅವನು ಕೇಳಿದನು. ಅವನ ಧ್ವನಿಯು ಕೇವಲ ಪಿಸುಗುಟ್ಟುವಿಕೆಯ ಮೇಲಿತ್ತು. ಸೌತಿ ಮುಗುಳ್ನಕ್ಕಳು ಭೂಮಿಯ ಮಧ್ಯಭಾಗದಿಂದ ಬರುವಂತೆ ತೋರುವ ಆಳವಾದ ಗದ್ದಲ ಎಳಿಸಲು ತುಂಬಾ ಇವೆ. ಅವನ ಕಣ್ಣುಗಳು ಸಂತೋಷದಿಂದ ಮಿನುಗುತ್ತಿದ್ದವು. ಲಕ್ಷಾಂತರ ಪ್ರತಿಯೊಬ್ಬರೂ ಜೀವನದ ಸಂಕೀರ್ಣವಾದ ವಸ್ತ್ರದಲ್ಲಿ ಒಂದು ನೂಲು. ಸೌನಕನ ನೋಟವು ಕುಸಿಯಿತು. ಅವನು ಸೃಷ್ಟಿಯ ಸಂಪೂರ್ಣ ಪ್ರಮಾಣದ ಬಗ್ಗೆ ಯೋಚಿಸುವಾಗ ಆಲೋಚನೆಯಲ್ಲಿ ಕಳೆದುಹೋಯಿತು. ಸೌತಿ ಸರಿಯಾಗಿದೆ ಎಂದು ಅವನಿಗೆ ತಿಳಿದಿತ್ತು. ಎಣಿಸಲು ತುಂಬಾಗಿದೆ. ಆದರೂ ಹೇಗಾದರೂ ಅವೆಲ್ಲವೂ ಒಂದು ದೊಡ್ಡ ಒಗಟಿನ ತುಣುಕುಗಳಂತೆ ಒಟ್ಟಿಗೆ ಹೊಂದಿಕೊಳ್ಳುತ್ತವೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ, ಬೆಚ್ಚಗಿನ ಕಿತ್ತಳೆ ಹೊಳಪಿನಲ್ಲಿ ಜಗತ್ತನ್ನು ಬೀಸಿದಾಗ ಸೌನಕನು ಹೊಸ ಗೌರವದಿಂದ ಸೌತಿಯನ್ನು ನೋಡಿದನು. ನೀವು ನಮಗೆ ಬ್ರಹ್ಮಾಂಡದ ವಿಶಾಲತೆಯನ್ನು ತೋರಿಸಿದ್ದೀರಿ ಎಂದು ಅವನು ಹೇಳಿದನು. ಅವನ ಧ್ವನಿಯೂ ವಿಸ್ಮಯದಿಂದ ತುಂಬಿತ್ತು. ನಾವು ಈ ಭವ್ಯವಾದ ವಸ್ತ್ರದಲ್ಲಿ ಸಣ್ಣ ಎಳೆಗಳು ಮಾತ್ರ. ಸೌತಿಯು ಮುಗುಳ್ನಕ್ಕನು. ಅವನ ಕಣ್ಣುಗಳು ಆಳವಾದ ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದರು. ಅವನು ತಾನು ಕಥೆಯ ಮೇಲ್ಮೈಯನ್ನು ಮಾತ್ರ ಗೀಚಿದನೆಂದು ತಿಳಿದಿದ್ದನು. ಆದರೂ ಹೇಗಾದರೂ ಅದು ಸಾಕು, ಏಕೆಂದರೆ ಕೊನೆಯಲ್ಲಿ ಇದು ಹೆಸರುಗಳು ಅಥವಾ ಸಂಖ್ಯೆಗಳ ಬಗ್ಗೆ ಅಲ್ಲ, ಇದು ಆಶ್ಚರ್ಯ, ವಿಸ್ಮಯ ಮತ್ತು ನಿಗೂಢತೆಯ ಬಗ್ಗೆ. ಪ್ರಾಚೀನ ಕಾಲದ ಕಥೆಗಳು ಇಂದಿಗೂ ಪ್ರತಿಧ್ವನಿಸುತ್ತಿರುವ ಭಾರತದ ಪವಿತ್ರ
ಭೂಮಿಯಲ್ಲಿ ಶೇಷ ಎಂಬ ಹೆಸರಿನ ಹಾವು ವಾಸಿಸುತ್ತಿತ್ತು. ಆತ ಮಹಾನ್ ಶಕ್ತಿ ಮತ್ತು ಬಲವನ್ನು ಉಡುಗೊರೆಯಾಗಿ ಪಡೆದ ಅನೇಕ ಸರ್ಪಗಳಲ್ಲಿ ಒಬ್ಬನಾಗಿದ್ದನು. ಆದರೆ ದುಷ್ಟ ಹೃದಯಗಳನ್ನು ಹೊಂದಿದ್ದನು. ಆತನ ಸಹೋದರರು ಯಾವಾಗಲೂ ಪರಸ್ಪರರ ಬಗ್ಗೆ ಅಸೂಯೆ ಹೊಂದಿದ್ದರು ಮತ್ತು ಅವರು ತಮ್ಮ ತಾಯಿ ವಿನತಾ ಅಥವಾ ಆಕೆಯ ಮಗ ದೃಢನಿಗೆ ಎಂದಿಗೂ ದಯೆ ತೋರಿಸಲಿಲ್ಲ. ಆದಾಗ್ಯೂ ಶೇಷನು ವಿಭಿನ್ನ ಹೃದಯವನ್ನು ಹೊಂದಿದ್ದನು. ಅವನು ತನ್ನ ಕುಟುಂಬದ ನಡವಳಿಕೆಯಿಂದ ತೀವ್ರವಾಗಿ ತೊಂದರೆಗೀಡಾಗಿದ್ದನು ಮತ್ತು ಅವರ ಸಹವಾಸದಿಂದ ತಪ್ಪಿಸಿಕೊಳ್ಳಲು ಹಾತೊರೆಯುತ್ತಿದ್ದನು. ಆದ್ದರಿಂದ ಅವನು ತನ್ನ ತಾಯಿಯನ್ನು ತೊರೆದು ತೀವ್ರ ತಪಸ್ಸಿನ ಜೀವನವನ್ನು ಪ್ರಾರಂಭಿಸಿದನು. ಗಾಳಿಯಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಿದ್ದನು ಮತ್ತು ಅತ್ಯಂತ ಕಠಿಣವಾದ ತಪಸ್ವಿ ಭಕ್ತಿಗಳನ್ನು ಆಚರಿಸುತ್ತಿದ್ದನು. ಅವನು ಗಂಧಮದನ ವಾದ್ರಿ, ಗೋಕರ್ಣ ಪುಷ್ಕರದ ಕಾಡುಗಳು ಮತ್ತು ಹಿಮಾವತ ಪಾದದಂತಹ ಪವಿತ್ರ ಪ್ರದೇಶಗಳಿಗೆ ಪ್ರಯಾಣಿಸಿದನು. ಅಲ್ಲಿ ಅವನು ತನ್ನ ದಿನಗಳನ್ನು ಶಾಂತ ಚಿಂತನೆಯಲ್ಲಿ ಕಳೆಯುತ್ತಿದ್ದನು. ಎಲ್ಲರ ಮೊಮ್ಮಗನಾದ ಬ್ರಹ್ಮನು ಶೇಷನ ಭಕ್ತಿಯನ್ನು ನೋಡಿದನು ಮತ್ತು ಅದರಿಂದ ತೀವ್ರವಾಗಿ ಪ್ರಭಾವಿತನಾದನು. ತನ್ನ ತೀವ್ರ ತಪಸ್ಸಿನಿಂದ ಒಳಗಿಂದ ದೇಹದೊಂದಿಗೆ ಬಟ್ಟೆಗಳನ್ನು ಧರಿಸಿದ್ದ ಶೇಷನ ಬಳಿಗೆ ಹೋದನು. ನೀನು ಸಹಿಸಿಕೊಳ್ಳುವ ಈ ಮುಳ್ಳು ಯಾವುದು? ಬ್ರಹ್ಮನು ಕರುಣೆಯಿಂದ ತುಂಬಿದ ಧ್ವನಿಯನ್ನು ಕೇಳಿದನು. ಹೇ ಶೇಷ, ನಿನ್ನ ಹೃದಯದಲ್ಲಿ ಯಾವ ಬಯಕೆ ಉರಿಯುತ್ತಿದೆ ಎಂದು ನನಗೆ ಹೇಳು. ತನ್ನ ದುಷ್ಟ ಸಹೋದರರ ಸಹವಾಸದಿಂದ ತಪ್ಪಿಸಿಕೊಂಡು ಅವರ ಪ್ರಭಾವದಿಂದ ಮುಕ್ತ ಜೀವನವನ್ನು ಹೇಗೆ ನಡೆಸಬೇಕೆಂದು ತಾನು ಬಯಸಿದ್ದೆನೆಂದು ಶೇಷನು ವಿವರಿಸಿದನು. ಅವರು ಅಸೂಯೆ ಪಡುವುದನ್ನು ಮತ್ತು ಒಬ್ಬರಿಗೊಬ್ಬರು ಹಾನಿ ಮಾಡುವುದನ್ನು ನೋಡಿ ತಾನು ಆಯಾಸಗೊಂಡಿದ್ದೇನೆ ಮತ್ತು ಶಾಂತಿ ಮತ್ತು ಸದ್ಗುಣಕ್ಕಾಗಿ ಹಾತೊರೆಯುತ್ತಿದ್ದೇನೆ ಎಂದು ಅವನು ಒಪ್ಪಿಕೊಂಡನು. ಬ್ರಹ್ಮನು ಶ್ರದ್ಧೆಯಿಂದ ಆಲಿಸಿದನು. ಶೇಷನ ನೋವನ್ನು ಅರ್ಥಮಾಡಿಕೊಂಡನು. ನಂತರ ಮೊಮ್ಮಗ ಒಂದು ರಹಸ್ಯವನ್ನು ಬಹಿರಂಗಪಡಿಸಿದನು. ಅವನು ಈಗಾಗಲೇ ತನ್ನ ಕುಟುಂಬದ ತೊಂದರೆಗಳಿಗೆ ಪರಿಹಾರವನ್ನು ಒದಗಿಸಿದ್ದನು. ನಿಮ್ಮ ಸಹೋದರರಿಗಾಗಿ ನೀವು ದುಃಖಿಸುವ ಅಗತ್ಯವಿಲ್ಲ. ಅವನು ನಿಧಾನವಾಗಿ ಹೇಳಿದನು, ನೀವು ಬಯಸುವ ವರವನ್ನು ನನಗೆ ಕೇಳಿ, ನಾನು ಅದನ್ನು ನಿಮಗೆ ನೀಡುತ್ತೇನೆ. ಶೇಷನು ತುಂಬಾ ಸಂತೋಷಪಟ್ಟನು ಮತ್ತು ತನ್ನ ಹೃದಯವು ಯಾವಾಗಲೂ ಸದ್ಗುಣ ಮತ್ತು ಆಶೀರ್ವಾದದ ತಪಸ್ಸಿನಲ್ಲಿ ಸಂತೋಷವನ್ನು ಹೊಂದುವ ವರವನ್ನು ಕೇಳಿದನು. ಬ್ರಹ್ಮನು ಶೇಷನ ನಿಸ್ವಾರ್ಥತೆ ಮತ್ತು ಶಾಂತಿಯ ಪ್ರೀತಿಯಿಂದ ಸಂತೋಷಪಟ್ಟನು. ನಂತರ ಅವನು ಅವನಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿದನು. ಕವೋ ಶೇಷ, ಈ ಭೂಮಿಯನ್ನು ನಿನ್ನ ತಲೆಯ ಮೇಲೆ ಹೊತ್ತುಕೊಳ್ಳು. ಅವನು ಹೇಳಿದನು, ಅವಳು ಅಸ್ಥಿರಳಾಗಿದ್ದಾಳೆ. ಅವಳ ಪರ್ವತಗಳು, ಕಾಡುಗಳು, ಸಮುದ್ರಗಳು, ಪಟ್ಟಣಗಳು ಮತ್ತು ಹಿಮ್ಮೆಟ್ಟುವಿಕೆಗಳು ನನ್ನ ಜೀವಿಗಳಿಗೆ ಅವಳನ್ನು ಸ್ಥಿರವಾಗಿ ಹಿಡಿದುಕೊಳ್ಳಿ. ಬ್ರಹ್ಮನು ಆಜ್ಞಾಪಿಸಿದಂತೆ ಮಾಡಲು ಶೇಷನು ಒಪ್ಪಿಕೊಂಡನು. ಮೊಮ್ಮಗನ ಮಾರ್ಗದರ್ಶನದಲ್ಲಿ ಶೇಷನು ಭೂಮಿಯ ಕೆಳಗೆ ಹಾದು ಹೋದನು. ಅಲ್ಲಿ ಅವಳು ಅವನನ್ನು ಬಿರುಕುಗಳಿಗೆ ಸ್ವಾಗತಿಸಿದಳು. ಆ ಕ್ಷಣದಿಂದ ಅವನು ತನ್ನ ತಲೆಯೊಂದಿಗೆ ಭೂಮಿಯನ್ನು ಸ್ಥಿರವಾಗಿ ಹಿಡಿದನು. ಅವಳ ಮೇಲೆ ಎಲ್ಲವನ್ನೂ ಬೆಂಬಲಿಸಿದನು. ಮೊಮ್ಮಗ ಶೇಷನನ್ನು ಹೊಗಳುತ್ತಾ, ನೀನು ಧರ್ಮದೇವರು ಓ ಶೇಷ, ಏಕೆಂದರೆ ನೀನು ಮಾತ್ರ ನಿನ್ನ ಬೃಹತ್ ದೇಹದಿಂದ ಜಗತ್ತನ್ನು ಬೆಂಬಲಿಸುತ್ತಿದ್ದೀಯ ಎಂದು ಹೇಳಿದನು. ಆದ್ದರಿಂದ ಶೇಷನು ಇಂದಿಗೂ ಭೂಮಿಯ ಕೆಳಗೆ ವಾಸಿಸುತ್ತಾ ಬ್ರಹ್ಮನ ಆಜ್ಞೆಯ ಮೇರೆಗೆ ಜಗತ್ತನ್ನು ಮೇಲಕ್ಕೆತ್ತಿದ್ದಾನೆ. ಅವನು ಅನಂತ ಪ್ರಭು, ಮಹಾನ್ ಪರಾಕ್ರಮ ಮತ್ತು ಸದ್ಗುಣಗಳ ಸರ್ಪ. ಅವನ ಪವಿತ್ರ ಕರ್ತವ್ಯವನ್ನು ವಹಿಸಲಾಗಿದೆ. ಕಾಡಿನ ಮಧ್ಯಭಾಗದಲ್ಲಿ ಹಾವುಗಳ ಸಂಗ್ರಹ ನಡೆಯುತ್ತಿತ್ತು. ಭವ್ಯವಾದ ಹಾವು ವಾಸುಕಿ ಐರಾವತ ಸೇರಿದಂತೆ ತನ್ನ ಸಹೋದರರು ಮತ್ತು ಸೋದರ ಸಂಬಂಧಿಗಳ ನಡುವೆ ಎತ್ತರವಾಗಿ ನಿಂತಿತ್ತು. ವಾಸುಕಿ ಅವರನ್ನು ಕರೆದು ಒಂದು ಪ್ರಮುಖ ವಿಷಯದ ಬಗ್ಗೆ ಚರ್ಚಿಸಿದನು. ಅವರ ತಾಯಿಯ ಶಾಪ, ತಮ್ಮ ತಾಯಿ ಕದ್ರು ದೇವತೆಗಳ ಕೋಪವನ್ನು ತಮ್ಮ ಮೇಲೆ ಕರೆದಿದ್ದಳು ಎಂದು ಹಾವುಗಳಿಗೆ ತಿಳಿದಿತ್ತು. ಜನಮೇಜನ ಕೈಯಿಂದ ನಾಶವಾಗುವಂತೆ ಅವರನ್ನು ಖಂಡಿಸಿತು. ಅವರು ಸಭೆ ಸೇರಿದಾಗ ವಾಸುಕಿ ದೃಢನಿಶ್ಚಯದಿಂದ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಶಾಪವನ್ನು ತಟಸ್ಥಗೊಳಿಸಲು ನಾವು ಒಂದು ಮಾರ್ಗವನ್ನು ಕಂಡುಕೊಳ್ಳಬೇಕು. ನಾವು ಸಮಯವನ್ನು ವ್ಯರ್ಥ ಮಾಡಲು ಸಾಧ್ಯವಿಲ್ಲ.
ನಮ್ಮ ತಾಯಿಯನ್ನು ಶಾಪವನ್ನು ಉಚ್ಚರಿಸುವುದನ್ನು ಇಮ್ಮಟ್ಟಬಲ್ಲಾಡಲು ತಡೆಯಲಿಲ್ಲ. ಆದ್ದರಿಂದ ನಮ್ಮ ವಿನಾಶವು ಸನ್ನಿಹಿತವಾಗಿದೆ ಎಂಬುದು ಸ್ಪಷ್ಟವಾಗಿದೆ. ವಾಸುಕಿ ತನ್ನ ಯೋಜನೆಯನ್ನು ವಿವರಿಸಿದಂತೆ ಹಾವುಗಳು ಶ್ರದ್ಧೆಯಿಂದ ಆಲಿಸಿದವು. ಗುಹೆಯೊಳಗೆ ಅಡಗಿಕೊಂಡಿದ್ದ ಅಗ್ನಿಯನ್ನು ಮರಳಿ ಪಡೆಯಲು ದೇವರುಗಳು ಹಿಂದೆ ಮಾಡಿದಂತೆ ಅವರು ಒಟ್ಟಿಗೆ ಸಮಾಲೋಚಿಸುತ್ತಿದ್ದವು. ಸಭೆಯು ವೈರುಧ್ಯಮಯ ಅಭಿಪ್ರಾಯಗಳು ಮತ್ತು ಸಲಹೆಗಳಿಂದ ತುಂಬಿತ್ತು. ಕೆಲವರು ಬ್ರಾಹ್ಮಣರ ವೇಷ ಧರಿಸಿ ಯಜ್ಞವನ್ನು ಮುಂದುವರಿಸದಂತೆ ಜನಮೇಜಯನನ್ನು ಬೇಡಿಕೊಂಡರು. ಇತರರು ಆತನ ವಿಶ್ವಾಸಾರ್ಹರಾಗಲು ಪ್ರಸ್ತಾಪಿಸಿದರು, ವಿಧಿಗೆ ವಿರುದ್ಧವಾಗಿ ಸಲಹೆ ನೀಡಿದರು ಮತ್ತು ಈ ಜಗತ್ತಿನಲ್ಲಿ ಮತ್ತು ಮುಂದಿನದರಲ್ಲಿ ಅದರ ಸಂಭವನೀಯ ಪರಿಣಾಮಗಳನ್ನು ಸೂಚಿಸಿದರು. ಕೆಲವರು ಯಜ್ಞದ ಅರ್ಚಕ ಅಥವಾ ವಿಧಿಗಾಗಿ ನೇಮಿಸಲಾದ ಋತ್ವಿಕರನ್ನು ಕಚ್ಚುವಂತೆ ಸೂಚಿಸಿದರು. ಇದರಿಂದಾಗಿ ಅದು ಪೂರ್ಣಗೊಳ್ಳುವುದನ್ನು ತಡೆಯಿತು. ಆದಾಗ್ಯೂ ಕೆಲವು ಹಾವುಗಳು ಹೆಚ್ಚು ಸದ್ಗುಣಶೀಲ ಮತ್ತು ದಯೆಯುಳ್ಳವುಗಳಾಗಿದ್ದವು. ಬ್ರಾಹ್ಮಣರನ್ನು ಕೊಲ್ಲುವ ಕಲ್ಪನೆಯನ್ನು ಅವರು ವಿರೋಧಿಸಿದರು. ಅಂತಹ ಪರಿಹಾರವು ಅನ್ಯಾಯವಾಗಿದೆ ಮತ್ತು ಅಂತಿಮವಾಗಿ ಜಗತ್ತನ್ನು ನಾಶಪಡಿಸುತ್ತದೆ ಎಂದು ವಾದಿಸಿದರು. ಮತ್ತೊಂದು ಗುಂಪು ಮಿಂಚುಗಳಿಂದ ಮೋಡಗಳಾಗುವ ಮೂಲಕ ಮತ್ತು ಮಳೆ ಸುರಿಯುವ ಮೂಲಕ ಯಜ್ಞದ ಬೆಂಕಿಯನ್ನು ನಂದಿಸಲು ಪ್ರಸ್ತಾಪಿಸಿತು. ಕೆಲವರು ಸೋಮ ರಸವನ್ನು ಕದಿಯಲು ಅಥವಾ ತಮ್ಮ ಮೂತ್ರ ಮತ್ತು ಸಗಣಿಯಿಂದ ಆಹಾರವನ್ನು ಅಶುದ್ಧಗೊಳಿಸಲು ಸಲಹೆ ನೀಡಿದರು. ಚರ್ಚೆಯು ಉಲ್ಬಣಗೊಳ್ಳುತ್ತಿದ್ದಂತೆ ವಾಸುಕಿ ಪ್ರತಿ ಸಲಹೆಯನ್ನೂ ಗಮನವಿಟ್ಟು ಆಲಿಸಿದನು. ಅವನ ಹೃದಯವು ಆತಂಕದಿಂದ ತುಂಬಿತ್ತು. ತನ್ನ ಜನಾಂಗದ ಭವಿಷ್ಯ ಮತ್ತು ತನ್ನ ಸ್ವಂತ ಹಣೆಬರಹವು ಸಮತೋಲನದಲ್ಲಿದೆ ಎಂದು ಅವನಿಗೆ ತಿಳಿದಿತ್ತು. ಅಂತಿಮವಾಗಿ ಅವನು, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಸಲಹೆಗಳು ಯಾವುದು ನನಗೆ ಇಷ್ಟವಾಗುವುದಿಲ್ಲ ಎಂದು ನಾನು ಒಪ್ಪಿಕೊಳ್ಳಬೇಕು. ನಮಗೆ ಹೆಚ್ಚು ಆಳವಾದ ಏನಾದರೂ ಬೇಕು. ಅದು ಇತರರಿಗೆ ಹಾನಿಯಾಗದಂತೆ ನಮಗೆ ಮೋಕ್ಷವನ್ನು ನೀಡುತ್ತದೆ. ಹಾವುಗಳು ವಾಸುಕಿಯನ್ನು ನಿರೀಕ್ಷೆಯಿಂದ ನೋಡುತ್ತಿದ್ದವು. ಅವನ ಅಂತಿಮ ನಿರ್ಧಾರಕ್ಕಾಗಿ ಕಾಯುತ್ತಿದ್ದವು. ಆದರೆ ವಾಸುಕಿ ಹಿಂಜರಿಯುತ್ತಿದ್ದನು. ಯಾವ ಮಾರ್ಗವನ್ನು ಆಯ್ಕೆ ಮಾಡಬೇಕೆಂದು ಖಚಿತವಾಗಿರಲಿಲ್ಲ. ಅವರ ಕಾರ್ಯಗಳ ಶ್ರೇಯಸ್ಸು ಅಥವಾ ಅಪಕೀರ್ತಿ ಕೇವಲ ಅವನ ಮೇಲೆ ಬೀಳುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಭಾರವಾದ ಹೃದಯದಿಂದ ಅವನು, ನಾವು ನಮ್ಮ ಪ್ರಸಿದ್ಧ ತಂದೆ ಕಶ್ಯಪನಿಂದ ಆಶೀರ್ವಾದವನ್ನು ಪಡೆಯಬೇಕು ಎಂದು ನಾನು ಭಾವಿಸುತ್ತೇನೆ. ಅವನ ಕೃಪೆಯಿಂದ ಮಾತ್ರ ನಮಗೆ ಅದೃಷ್ಟವನ್ನು ತರಬಹುದು ಎಂದು ತೀರ್ಮಾನಿಸಿದನು. ಹಾವುಗಳು ಒಪ್ಪಿಗೆಯಾಗಿ ತಲೆಯಾಡಿಸಿದವು ಮತ್ತು ಮೋಕ್ಷಕ್ಕಾಗಿ ಅವರ ಹತಾಶ ಅನ್ವೇಷಣೆಯ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದವು. ವಾಸುಕಿಯ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಸೂರ್ಯನು ಸಭೆಯ ಮೇಲೆ ಬೀಳುತ್ತಿದ್ದಂತೆ ಸೌತಿ ಹಾವುಗಳ ಗುಂಪಿನ ಮುಂದೆ ನಿಂತು ಅವರ ರಾಜ ವಾಸುಕಿ ಹೇಳಿದ ಮಾತುಗಳನ್ನು ವಿವರಿಸಿದರು. ಎಲಪಾತ್ರ ಎಂಬ ಬುದ್ಧಿವಂತ ಮತ್ತು ವಯಸ್ಸಾದ ಹಾವು ಅವರನ್ನು ಉದ್ದೇಶಿಸಿ ಮಾತನಾಡಲು ಏರಿದಾಗ ಗಾಳಿಯು ಉದ್ವಿಗ್ನತೆಯಿಂದ ಕೂಡಿತ್ತು. ಆಕೆಯ ಧ್ವನಿಯು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಹಿತವಾದ ಮತ್ತು ಶಾಂತವಾಗಿತ್ತು. ಸ್ನೇಹಿತರೆ, ಅವಳು ಪ್ರಾರಂಭಿಸಿದಳು, ಈ ತ್ಯಾಗವನ್ನು ತಡೆಯಲು ಸಾಧ್ಯವಿಲ್ಲ ಎಂಬ ವಾಸ್ತವವನ್ನು ನಾವು ಎದುರಿಸಬೇಕಾಗಿದೆ. ಪಾಂಡುವಿನ ಮಗನಾದ ರಾಜ ಜನಮೇಜಯನು ಇದನ್ನು ಎದುರಿಸಲು ದೃಢನಿಶ್ಚಯ ಮಾಡಿದ್ದಾನೆ. ನಾವು ವಾಸುಕಿಯ ಮಾತುಗಳನ್ನು ಕೇಳಿದ್ದೇವೆ, ಆದರೆ ಅದೃಷ್ಟದ ವಿರುದ್ಧ ನಾವು ಏನು ಮಾಡಬಹುದು? ಒಬ್ಬ ವ್ಯಕ್ತಿಯು ಅದೃಷ್ಟದಿಂದ ಬಳಲುತ್ತಿರುವಾಗ ಒಬ್ಬರ ಹಾಲನ್ನು ಸ್ವೀಕರಿಸುವುದನ್ನು ಬಿಟ್ಟು ಬೇರೆ ಆಶ್ರಯವಿಲ್ಲ ಎಂದು ಹೇಳಲಾಗುತ್ತದೆ. ಎಲಪಾತ್ರಳ ಕಣ್ಣುಗಳು ತನ್ನ ಸಹಚರರನ್ನು ನೋಡುತ್ತಿರುವಾಗ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದವು. ಅವಳು ಮಾತನಾಡುತ್ತಿರುವಾಗ ಆಕೆಯ ಮನಸ್ಸಿನಲ್ಲಿ ನೆನಗುಗಳು ತುಂಬಿ ತುಳುಕುತ್ತಿದ್ದವು. ಶಾಖವು ಉಚ್ಚರಿಸಲ್ಪಟ್ಟ ದಿನವನ್ನು ಅವಳು ನೆನಪಿಸಿಕೊಂಡಳು ಮತ್ತು ಅವರ ಕಾಯಿ ಕದ್ರು ಅವರ ತೊಡೆಯ ಮೇಲೆ ಅವಳು ಹೇಗೆ ಭಯಭೀತರಾಗಿದ್ದಳು ಎಂಬುದನ್ನು ಅವಳು ನೆನಪಿಸಿಕೊಂಡಳು. ದುಃಖಿತ
ದೇವರುಗಳು ಬ್ರಹ್ಮನೊಂದಿಗೆ ಮಾತನಾಡಿ ತಮ್ಮ ಮಕ್ಕಳಿಗೆ ಅಂತಹ ನೋವನ್ನು ಉಂಟು ಮಾಡುವಲ್ಲಿ ಅವನ ಪಾತ್ರವನ್ನು ಪ್ರಶ್ನಿಸಿದ್ದರು. ಎಲಪಾತ್ರನ ಧ್ವನಿಯು ನಡುಗಿತುಗ ದೊಡ್ಡ ಅಚ್ಚಿ, ಈ ಕ್ರೂರ ಅದೃಷ್ಟವು ನಿಮ್ಮ ಸ್ವಂತ ಸಂಬಂಧಿಕರಿಗೆ ಹೇಗೆ ಬರಲಿಲ್ಲ? ಪ್ರತಿಕ್ರಿಯೆಯು ಅವಳ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತುಗ ಹಾವುಗಳು ಹೆಚ್ಚಾಗುತ್ತಿವೆ ಮತ್ತು ಭೂಮಿಯ ಮೇಲೆ ಪ್ಲೇಗಾಗಿ ಮಾರ್ಪಟ್ಟಿವೆ. ನಾನು ಮಧ್ಯ ಪ್ರವೇಶಿಸಲಿಲ್ಲ, ಏಕೆಂದರೆ ಬ್ರಹ್ಮಾಂಡದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನನ್ನ ಕರ್ತವ್ಯವಾಗಿದೆ. ಸದೃಢಶೀಲರು ಈ ವಿಪತ್ತಿನಿಂದ ತಪ್ಪಿಸಿಕೊಳ್ಳುತ್ತಾರೆ, ಆದರೆ ಪಾಪಿಗಳು ಮತ್ತು ಕ್ರೂರರು ನಾಶವಾಗುತ್ತಾರೆ. ಎಲಪಾತ್ರನ ಕಣ್ಣುಗಳು ವಾಸುಕಿಯ ಮೇಲೆ ತಮ್ಮ ರಾಜನಿಂದ ಮಾರ್ಗದರ್ಶನ ಪಡೆಯುವಂತೆ ಮುಚ್ಚಿಕೊಂಡವು. ಅವಳು ಮುಂದುವರಿಸಿದಳು, ದೇವರುಗಳು ಬ್ರಹ್ಮನನ್ನು ಕೇಳಿದರು. ಜರಕರು ಒಬ್ಬ ಮಹಾರ್ಷಿ ಈ ಯಜ್ಞವನ್ನು ಕೊನೆಗಾಣಿಸುವ ಆಸ್ತಿಕನಿಗೆ ಹೇಗೆ ತಂದೆಯಾಗುತ್ತಾನೆ ಎಂದು. ಆದ್ದರಿಂದ ಜರಕರಿಗೆ ಆಸ್ತಿಕ ಎಂಬ ಮಗನಿದ್ದಾನೆ. ಅವನು ಈ ಭಯಾನಕ ಅದೃಷ್ಟದಿಂದ ನಮ್ಮನ್ನು ಮುಕ್ತಗೊಳಿಸುತ್ತಾನೆ ಎಂದು ನಿರ್ಧರಿಸಲಾಯಿತು. ಅವಳು ಭವಿಷ್ಯದ ಬಗ್ಗೆ ಮಾತನಾಡುವಾಗ ಎಲಪಾತ್ರನ ಧ್ವನಿಯು ಭರವಸೆಯಿಂದ ಮೇಲೇರಿತು. ಅವಳು ಮಾತನಾಡುವುದನ್ನು ಮುಗಿಸಿದಾಗ ವಾಸುಕಿ ಎದ್ದು ನಿಂತನು. ಅವನ ಭವ್ಯವಾದ ಉಪಸ್ಥಿತಿಯು ಅವನ ಗಮನವನ್ನು ಸೆಳೆಯಿತು. ನನ್ನ ಸಹೋದರಿ ಜರಕರು, ನಾನು ನನ್ನ ಮುಂದೆ ನೋಡುತ್ತೇನೆ, ಅವನು ಹೇಳಿದನು. ಅವನ ಧ್ವನಿಯು ನಿಶ್ಚಲತೆಯಲ್ಲಿ ಗುಡುಗಿನಂತೆ. ಅವಳು ಮಹಾನ್ ಸದ್ಗುಣ ಮತ್ತು ಪ್ರತಿಜ್ಞೆಯ ಮಹಿಳೆ. ಅವಳು ನಮ್ಮ ವಿಮೋಚನೆಯ ಸಾಧನವಾಗಲು ನಾನು ಅವಳನ್ನು ಜರಕರಿಗೆ ದಾನವಾಗಿ ನೀಡುತ್ತೇನೆ. ಸಭೆಯು ಮೌನವಾಯಿತು. ವಾಸುಕಿಯ ಮಾತುಗಳಿಗಾಗಿ ಕಾಯುತ್ತಿದ್ದ ಪಾತ್ರನು ಗೌರವದಿಂದ ವಾಸುಕಿಯ ಬಳಿಗೆ ಹೋಗಿ ತನ್ನ ವಾಗ್ದಾನವನ್ನು ಪೂರೈಸುವಂತೆ ಬೇಡಿಕೊಂಡನು. ನಾವು ಈ ಅದೃಷ್ಟದಿಂದ ತಪ್ಪಿಸಿಕೊಳ್ಳಲು ಇದೊಂದೇ ಮಾರ್ಗ ಎಂದು ಅವಳು ಬೇಡಿಕೊಂಡಳು. ವಾಸುಕಿ ತಲೆಯಾಡಿಸಿದರು. ಅವನ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಆದ್ದರಿಂದ ಜರಕರುಳನ್ನು ತನ್ನ ವಧುವಾಗಿ ಸ್ವೀಕರಿಸಲು ನಿರ್ಧರಿಸಲಾಯಿತು. ಹೀಗೆ ಅವರ ಮಗ ಆಸ್ತಿಕನು ಅವರನ್ನು ಅವರ ಅದೃಷ್ಟದಿಂದ ಬಿಡುಗಡೆ ಮಾಡಲು ದಾರಿ ಮಾಡಿಕೊಟ್ಟನು. ಸಭೆಯು ಚದುರಿ ಹೋದಾಗ ದೇವತೆಗಳ ಕ್ಷೇತ್ರದಲ್ಲಿ ಭಕ್ತಿ ಮತ್ತು ಕರ್ತವ್ಯದ ಕಥೆಯೊಂದು ಹೊರಹೊಮ್ಮಿತು. ಸೌತಿ ಎಂಬ ಋಷಿಯು ತನ್ನ ಪ್ರೇಕ್ಷಕರ ಮುಂದೆ ನಿಂತು ಪರಾಕ್ರಮಶಾಲಿ ಸರ್ಪರಾಜ ವಾಸುಕಿಯ ಕಥೆಯನ್ನು ವಿವರಿಸುತ್ತಿದ್ದನು. ವಾಸುಕಿಯ ಸಹೋದರಿ ಜರಕರು ಪವಿತ್ರ ಉದ್ದೇಶದಿಂದ ಜನಿಸಿದ್ದಳು ಎಂದು ಹೇಳಲಾಗುತ್ತಿತ್ತು. ಎಲಪಾತ್ರ ಎಂಬ ಬುದ್ಧಿವಂತ ಹಾವು ವಾಸುಕಿಯನ್ನು ಪೀಡಿಸುತ್ತಿದ್ದ ಶಾಪವನ್ನು ತೆಗೆದುಹಾಕುವಲ್ಲಿ ಅವಳು ಪ್ರಮುಖ ಪಾತ್ರ ವಹಿಸುತ್ತಾಳೆ ಎಂದು ಭವಿಷ್ಯ ನುಡಿದಿದ್ದಳು. ಎಲಪಾತ್ರನ ಮಾತುಗಳನ್ನು ಕೇಳಿದ ಸರ್ಪಗಳು ಸಂತೋಷದಿಂದ ಚೆನ್ನಾಗಿದೆ ಎಂದು ಉತ್ತರಿಸಿದವು. ಆದ್ದರಿಂದ ವಾಸುಕಿ ತನ್ನ ಸಹೋದರಿ ಜರಕರುಳನ್ನು ಪೋಷಿಸುವ ಮತ್ತು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ವಹಿಸಿಕೊಂಡನು. ಅವನು ಅವಳನ್ನು ಪ್ರೀತಿಯಿಂದ ಮತ್ತು ಗಮನದಿಂದ ನೋಡಿಕೊಂಡನು. ಅವಳನ್ನು ಬೆಳೆಸುವಲ್ಲಿ ಬಹಳ ಸಂತೋಷಪಟ್ಟನು. ದಿನಗಳು ಉರುಳಿದಂತೆ ದೇವರುಗಳು ಮತ್ತು ಅಸುರರು ವರುಣನ ಸಾಗರವನ್ನು ಮಂಥನ ಮಾಡಲು ಒಟ್ಟುಗೂಡಿದರು. ಬಲಶಾಲಿ ಸರ್ಪರಾಜ ವಾಸುಕಿಯನ್ನು ಮಂತ್ರಣ ಹಗ್ಗವಾಗಿ ಆಯ್ಕೆ ಮಾಡಲಾಯಿತು. ಅವರ ಶಕ್ತಿ ಮತ್ತು ಶಕ್ತಿಯು ಅವನನ್ನು ಈ ಪವಿತ್ರ ಕಾರ್ಯಕ್ಕೆ ಪರಿಪೂರ್ಣ ಆಯ್ಕೆಯಾಗಿ ಮಾಡಿತು. ಪ್ರತಿ ಹಾದುಹೋಗುವ ಕ್ಷಣದೊಂದಿಗೆ ಕೆಲಸವು ಮುಂದುವರಿಯಿತು ಮತ್ತು ಅಂತಿಮವಾಗಿ ಅದು ಪೂರ್ಣಗೊಂಡಾಗ ವಾಸುಕಿ ತನ್ನನ್ನು ಅಜಿಬ್ರನ ಮುಂದೆ ಪ್ರಸ್ತುತಪಡಿಸಿದ. ದೇವತೆಗಳು ವಾಸುಕಿಯೊಂದಿಗೆ ಬ್ರಹ್ಮನ ಬಳಿಗೆ ಬಂದರು. ಅವರ ಧ್ವನಿಯು ಚಿಂತೆಯಿಂದ ತುಂಬಿತ್ತು. ಓ ದೇವತೆಗಳ ಒಡೆಯನೇ, ಅವರು ಹೇಳಿದರು. ವಾಸುಕಿ ತನ್ನ ತಾಯಿಯ ಶಾಪದ ಭಯದಿಂದ ಬಹಳವಾಗಿ ಬಳಲುತ್ತಿದ್ದಾನೆ. ಅವನ ಹೃದಯವನ್ನು ಭೇದಿಸಿರುವ ಈ ದುಃಖವನ್ನು ನಿವಾರಿಸುವುದು ನಿಮ್ಮ ಕರ್ತವ್ಯವಾಗಿದೆ. ಅವರು ವಾಸುಕಿಯ ಸೇವೆ ಮತ್ತು ಭಕ್ತಿಯನ್ನು ಅಂಗೀಕರಿಸುತ್ತಾ ಬ್ರಹ್ಮನನ್ನು ಉಪಶಮನ ನೀಡುವಂತೆ
ಬೇಡಿಕೊಂಡರೂ ಬ್ರಹ್ಮನು ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿದನು ಮತ್ತು ಒಂದು ಕ್ಷಣ ಯೋಚಿಸಿದನು. ನಂತರ ಸೌಮ್ಯವಾದ ನಗುವಿನೊಂದಿಗೆ, ಸಮಯ ಬಂದಿದೆ, ದುಷ್ಟರು ನಾಶವಾಗುತ್ತಾರೆ, ಆದರೆ ಸದ್ಗುಣಶೀಲರು ತಪ್ಪಿಸಿಕೊಳ್ಳುತ್ತಾರೆ. ಜರತ್ಕರು ಜನಿಸಿದ್ದಾರೆ ಮತ್ತು ಬ್ರಾಹ್ಮಣನಾದ ಋಷಿ ಜರತ್ಕರು ಈಗ ತಪಸ್ಸಿನಲ್ಲಿ ತೊಡಗಿದ್ದಾರೆ. ವಾಸುಕಿ ತನ್ನ ಸಹೋದರಿಯನ್ನು ಸರಿಯಾದ ಸಮಯದಲ್ಲಿ ಅವನಿಗೆ ನೀಡಲಿ. ದೇವರುಗಳು ಬ್ರಹ್ಮನ ಮಾತುಗಳನ್ನು ನೋಡಿ ಸಂತೋಷಪಟ್ಟರು. ಶಾಪವು ಶೀಘ್ರದಲ್ಲೇ ತೆಗೆದುಹಾಕಲ್ಪಡುತ್ತದೆ ಎಂದು ತಿಳಿದಿದ್ದರೂ ಬ್ರಹ್ಮನ ಸಂದೇಶದಿಂದ ಪ್ರೇರೇಪಿಸಲ್ಪಟ್ಟ ವಾಸುಕಿ ತನ್ನ ತಾಯಿಯ ಶಾಪದಿಂದ ಇನ್ನೂ ಬಳಲುತ್ತಿದ್ದನು. ತನ್ನ ಕರ್ತವ್ಯವನ್ನು ಪೂರೈಸಲು ಹೊರಟನು. ಅವನು ಎಲ್ಲಾ ಸರ್ಪಗಳನ್ನು ಕರೆದನು. ಅವರಲ್ಲಿ ಅನೇಕರು ತಮ್ಮ ಕರ್ತವ್ಯಗಳ ಬಗ್ಗೆ ಸದಾ ಗಮನ ಹರಿಸುತ್ತಿದ್ದರು ಮತ್ತು ಋಷಿ ಜರತ್ಕರನನ್ನು ನೋಡಿಕೊಳ್ಳಲು ಅವರಿಗೆ ಸೂಚನೆ ನೀಡಿದನು. ಅವನು ಹೆಂಡತಿಯನ್ನು ಕೇಳಿದಾಗ ವಾಸುಕಿ ಆಜ್ಞಾಪಿಸಿದನು, ತಕ್ಷಣ ನನಗೆ ತಿಳಿಸಿ, ನಮ್ಮ ಜನಾಂಗದ ಯೋಗಕ್ಷೇಮವು ಅದರ ಮೇಲೆ ಅವಲಂಬಿತವಾಗಿದೆ. ಈ ಮಾತುಗಳೊಂದಿಗೆ ಜರತ್ಕರನ ಭವಿಷ್ಯ ಮತ್ತು ಸರ್ಪ ಸಾಮ್ರಾಜ್ಯದ ಭವಿಷ್ಯವು ಸಮತೋಲನದಲ್ಲಿ ತೂಗಾಡಿತು. ಭಕ್ತಿ ಮತ್ತು ಕರ್ತವ್ಯದ ಕಥೆಯು ತೆರೆದುಕೊಳ್ಳುತ್ತಲೇ ಇತ್ತು. ಅವರ ಕೂಟರ ನಡುವೆ ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾದ ಸೌನಕನು ತನ್ನ ಕತೆಗಾರ ಸ್ನೇಹಿತನಾದ ಸೌತಿಯ ಕಡೆಗೆ ಕುತೂಹಲಭರಿತ ಅಭಿವ್ಯಕ್ತಿಯೊಂದಿಗೆ ತಿರುಗಿದನು. ಹೇ ಸೂತದ ಮಗನೇ, ನಮಗೆ ಹೇಳಿ, ಅವನು ಪ್ರಖ್ಯಾತ ಋಷಿ ಜರತ್ಕರು ಭೂಮಿಯಲ್ಲಿ ಆ ಹೆಸರಿನಿಂದ ಏಕೆ ಪರಿಚಿತರಾದರು? ಅದ ಹಿಂದಿನ ಅರ್ಥವೇನು ಎಂದು ಕೇಳಿದನು. ಅವನು ಪ್ರಾಚೀನ ಕಾಲದ ಕಥೆಯನ್ನು ನೇಗೆ ಮಾಡಲು ಪ್ರಾರಂಭಿಸಿದಾಗ ಸೌತಿಯ ಕಣ್ಣುಗಳು ಹೊಳೆಯುತ್ತಿದ್ದವು. ಜಾರ ಎಂದರೆ ವ್ಯಕ್ತ ಮತ್ತು ಕರು ಎಂದರೆ ದೊಡ್ಡದು ಎಂದು ಸೌತಿಯು ವಿವರಿಸಿದ ಅವನ ಧ್ವನಿಯನ್ನು ಹೊತ್ತೊಯ್ಯುತ್ತಿತ್ತು. ಈ ಮಹಾನ್ ಋಷಿಯು ಒಮ್ಮೆ ಬೃಹತ್ ದೇಹವನ್ನು ಹೊಂದಿದ್ದನು, ಆದರೆ ತೀವ್ರ ತಪಸ್ಸಿನ ಮೂಲಕ ಅವನು ಕ್ರಮೇಣ ಅದನ್ನು ಅದರ ಪ್ರಸ್ತುತ ರೂಪಕ್ಕೆ ಇಳಿಸಿದನು. ಸೌತಿಯ ಮಾತುಗಳ ಸತ್ಯವನ್ನು ಒಪ್ಪಿಕೊಂಡು ಸೌನಕರು ಗೊತ್ತಿದ್ದೂ ಮುಗುಳ್ನಕ್ಕನು ಸೂರ್ಯನು ಅವರ ಕೂಟದಲ್ಲಿ ಮುಳುಗಲು ಪ್ರಾರಂಭಿಸಿದಾಗ ಸೌನಕನು ಉಕರ್ಷವರ ಕಡೆಗೆ ತಿರುಗಿ ಸಮ್ಮತಿಯಿಂದ ತಲೆಯಾಡಿಸಿದನು. ನೀವು ಇಲ್ಲಿಯವರೆಗೆ ಹಂಚಿಕೊಂಡ ಎಲ್ಲವನ್ನೂ ನಾನು ಕೇಳಿದ್ದೇನೆ ಎಂದು ಹೇಳಿದನು. ಆದರೆ ನಾನು ಜರತ್ಕರನ ಮಗ ಆಸ್ತಿಕ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸುತ್ತೇನೆ. ಅವನು ತನ್ನ ಕಥೆಯಲ್ಲಿ ನೆಲೆಗೊಳ್ಳುತ್ತಿದ್ದಂತೆ ಸೌತಿಯ ಕಣ್ಣುಗಳು ಮತ್ತೊಮ್ಮೆ ಬೆಳಗಿದವು. ದೂರದ ದೇಶದಲ್ಲಿ ಸರ್ಪರಾಜನಾದ ವಾಸುಕಿಯು ತನ್ನ ಸಹೋದರಿಯನ್ನು ಬುದ್ಧಿವಂತ ಋಷಿ ಜರತ್ಕರಿಗೆ ನೀಡಬೇಕೆಂದು ಬಹಳ ಹಿಂದಿನಿಂದಲೂ ಬಯಸಿದ್ದನು. ಆದಾಗ್ಯೂ ದಿನಗಳು ವಾರಗಳಾಗಿ ಮಾರ್ಪಟ್ಟವು ಮತ್ತು ಋಷಿಯು ತಪಸ್ಸಿನ ಬಗೆಗಿನ ತನ್ನ ಭಕ್ತಿಯಲ್ಲಿ ಅಸಲನಾಗಿ ಹೆಂಡತಿಯನ್ನು ಹುಡುಕಲು ನಿರಾಕರಿಸಿದನು. ಅವನ ಪ್ರಾಣವು ನಿಯಂತ್ರಣದಲ್ಲಿತ್ತು ಮತ್ತು ಅವನು ನಿರ್ಭೀತರಾಗಿ ಪ್ರಾಪಂಚಿಕ ಬಯಕೆಗಳಿಲ್ಲದೆ ಭೂಮಿಯಲ್ಲಿ ಅಲೆದಾಡಿದನು. ಇದರ ಮಧ್ಯೆ ಕೌರವರ ವಂಶದಲ್ಲಿ ಜನಿಸಿದ್ದ ರಾಜ ಪರೀಕ್ಷಿತನು ಬೇರೆ ರಾಜ್ಯದಲ್ಲಿ ಜಿಂಕೆ ಮತ್ತು ಕಾಡು ಪ್ರಾಣಿಗಳನ್ನು ಬೇಟೆಯಾಡುತ್ತಾ ಸಾಟಿಯಿಲ್ಲದ ಕೌಶಲ್ಯದಿಂದ ಕಾಡಿನಲ್ಲಿ ಸುತ್ತಾಡುತ್ತಿದ್ದನು. ಒಂದು ದಿನ ಅವನ ತೀಕ್ಷ್ಣವಾದ ಬಾಣವು ನಿಜವಾಯಿತು. ಕಾಡಿನ ಆಯಕ್ಕೆ ಓಡಿ ಹೋದ ಭವ್ಯವಾದ ಜಿಂಕೆಯನ್ನು ಚುಚ್ಚಿತು. ರಾಜನು ಅದನ್ನು ಬೆನ್ನಟ್ಟಿದನು. ಅವನ ಬಿಲ್ಲು ತನ್ನ ಭುಜದ ಮೇಲೆ ಬಿದ್ದಿತ್ತು. ಕಾಣದ ಶಕ್ತಿಯಿಂದ ಚಾಲಿತವಾದ ಸೂರ್ಯನು ಅವನ ಮೇಲೆ ಬೀಳುತ್ತಿದ್ದಂತೆ ಪರೀಕ್ಷಿತನು ಆಯಾಸಗೊಂಡನು ಮತ್ತು ಬಾಯಾರಿದನು. ಅವನು ದನದ ಪೆನ್ನಲ್ಲಿ ಕುಳಿತಿದ್ದ ಹಾಲು ಹೀರುವ ಕರುಗಳ ನೊಗದಿನ ಕುಡಿಯುತ್ತಿದ್ದ ಋಷಿಯೊಬ್ಬನ ಮೇಲೆ ಎಡವಿ ಬಿದ್ದನು. ರಾಜನು ತನ್ನ ಬಿಲ್ಲನ್ನು ಎತ್ತಿದನು, ಆದರೆ ಋಷಿಯು ಮೌನವಾಗಿದ್ದನು. ತನ್ನ ಮೌನ ಪ್ರತಿಜ್ಞೆಗೆ ಬದ್ಧನಾಗಿದ್ದನು. ಋಷಿಯ ಉದ್ದೇಶಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡ ಪರೀಕ್ಷಿತನು ಸತ್ತ ಹಾವನ್ನು ಅವನ ಭುಜದ ಮೇಲೆ ಇರಿಸಿದನು. ಅವನನ್ನು ಯಾವುದೋ ರೀತಿಯ ಸನ್ಯಾಸಿ ಎಂದು ಭಾವಿಸಿದನು. ಋಷಿಯು ಪ್ರತಿಭಟನೆಯಿಲ್ಲದೆ ಅವಮಾನವನ್ನು ಸಹಿಸಿಕೊಂಡನು. ರಾಜನು ತನ್ನ ತಪ್ಪನ್ನು ಅರಿತುಕೊಂಡು ತನ್ನ ರಾಜಧಾನಿಗೆ ಮರಳಿದನು. ಆದರೆ ಋಷಿ
ಆತನ ಮೌನ ಸ್ಥಿತಿಯಲ್ಲಿ ಮುಂದುವರೆದನು. ನಂತರವಷ್ಟೇ ಪರೀಕ್ಷಿತನು ತಾನು ಬೇರೆ ಯಾರಿಗೂ ಅನ್ಯಾಯ ಮಾಡಲಿಲ್ಲ ಎಂದು ತಿಳಿದುಕೊಂಡನು. ಸ್ವತಃ ಜರತ್ಕರು ಸಹಾನುಭೂತಿಯಿಂದ ಅವಮಾನವನ್ನು ಅನುಭವಿಸಿದ ಸದ್ಗುಣಶೀಲ ಋಷಿ ರಾಜನು ಅಂತಹ ಬುದ್ಧಿವಂತಿಕೆಯನ್ನು ಎದುರಿಸಿದ್ದು ಇದೇ ಮೊದಲಲ್ಲ. ಅದು ಕೊನೆಯದಾಗಿರಲಿಲ್ಲ. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಸೌತಿಯ ಕಥೆಯು ಹೊಸ ದಾರವನ್ನು ತೆಗೆದುಕೊಂಡಿತು. ಕಾಡಿನ ಮಧ್ಯಭಾಗದಲ್ಲಿ ಸೌತಿಯ ಕಥೆಯು ಕೋಪ, ದುಃಖ ಮತ್ತು ಬುದ್ಧಿವಂತಿಕೆಯ ನೂಲುಗಳಿಂದ ನೇಯ್ದ ವಸ್ತ್ರದಂತೆ ತೆರೆದುಕೊಂಡಿತು. ತನ್ನ ತಂದೆ ಕೃಷ್ಣನನ್ನು ಅಭಿಮನ್ಯುವಿನ ಮಗನಾದ ರಾಜ ಪರೀಕ್ಷಿತನು ಅವಮಾನಿಸಿದ್ದಾನೆಂದು ತಿಳಿದಾಗ ಶಕ್ತಿಶಾಲಿ ಋಷಿ ಶುಂಗಿಲನ ಕೋಪವು ಹೊತ್ತಿಕೊಂಡಿತು. ಶುಂಗಿಲನು ಕೃಷ್ಣನ ಬಳಿಗೆ ಬಂದಾಗ ಅವನ ಧ್ವನಿಯು ಕೋಪದಿಂದ ನಡುಗಿತು. ತಂದೆಯೇ, ನೀವು ನಿಮ್ಮ ಭುಜದ ಮೇಲೆ ಸತ್ತ ಹಾವನ್ನು ಏಕೆ ಹೊತ್ತುಕೊಂಡಿದ್ದೀರಿ? ಹಸಿವು ಮತ್ತು ಬಾಯಾರಿಕೆಯಿಂದ ದಣಿದಿದ್ದ ಕೃಷ್ಣನು ದುಃಖದ ಕಥೆಯನ್ನು ಬಹಿರಂಗಪಡಿಸಿದನು. ಅವನು ರಾಜ ಪರೀಕ್ಷಿತನೊಂದಿಗೆ ಬೇಟೆಯಾಡುತ್ತಿದ್ದಾಗ ಅವನು ಒಂದು ಹಡಗಿನ ಜಿಂಕೆಯನ್ನು ಗಾಯಗೊಳಿಸಿ ಅರಣ್ಯಕ್ಕೆ ಓಡಿಸಿದನು. ರಾಜನು ದಣಿದಿದ್ದನು ಮತ್ತು ಹಸಿವಿನಿಂದ ತನ್ನ ಮೌನ ಪ್ರತಿಜ್ಞೆಯನ್ನು ಗಮನಿಸುತ್ತಿದ್ದ ಕೃಷ್ಣನ ಬಳಿಗೆ ಹೋದನು. ಕೃಷ್ಣನು ಪವಿತ್ರ ಪ್ರತಿಜ್ಞೆಯಡಿಯಲ್ಲಿದ್ದಾನೆಂದು ತಿಳಿಯದೆ ರಾಜಕುಮಾರನು ಸತ್ತ ಹಾವನ್ನು ತನ್ನ ಭುಜದ ಮೇಲೆ ಇರಿಸಿದನು. ಅದು ಪ್ರತಿಕ್ರಿಯೆಯನ್ನು ಪ್ರಚೋದಿಸುತ್ತದೆ ಎಂದು ಭಾವಿಸಿದ ಈ ಕಥೆಯನ್ನು ಕೇಳಿದಾಗ ಶುಂಗಿನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಅಂತಹ ವರ್ತನೆಯನ್ನು ಸಮರ್ಥಿಸಲು ರಾಜ ಪರೀಕ್ಷಿತನು ಏನು ತಪ್ಪು ಮಾಡಿದ್ದಾನೆಂದು ತಿಳಿಯಲು ಅವನು ಒತ್ತಾಯಿಸಿದನು. ರಾಜನು ಪ್ರತಿಜ್ಞೆಯ ಬಗ್ಗೆ ಅಜ್ಞಾನವಿದ್ದರೂ ಸಹ ಸಹಾನುಭೂತಿ ಮತ್ತು ಗೌರವಕ್ಕೆ ಯೋಗ್ಯನಾಗಿದ್ದಾನೆ ಎಂದು ಕೃಷ ವಿವರಿಸಿದನು. ತನ್ನ ತಂದೆಯ ಘನತೆಗೆ ಧಕ್ಕೆಯಾಗಿದೆ ಎಂದು ಅರಿತುಕೊಂಡಾಗ ಋಷಿಯ ಕೋಪವು ತೀವ್ರಗೊಂಡಿತು. ವಿಷಪೂರಿತವಾದ ಮಾತುಗಳಿಂದ ಶುಂಗಿಲನು ರಾಜ ಪರೀಕ್ಷಿತನನ್ನು ಶಪಿಸಿದನು. ಅವರ ತಪಸ್ಸಿನ ಶಕ್ತಿಯನ್ನು ಪ್ರಚೋದಿಸಿದನು. ಸರ್ಪಗಳ ಪ್ರಬಲ ರಾಜನಾದ ತಕ್ಷಕನು ಆ ದುಷ್ಟರಾಜನನ್ನು 7 ರಾತ್ರಿಗಳಲ್ಲಿ ಯಮ ಸಾಮ್ರಾಜ್ಯಕ್ಕೆ ಕರೆದೊಯ್ಯುತ್ತಾನೆ. ತನ್ನ ಮಗ ಕೋಪದಲ್ಲಿ ಮುಳುಗಿರುವುದನ್ನು ನೋಡಿದ ಕೃಷ್ಣನ ಮಾತುಗಳು ದುಃಖ ಮತ್ತು ವಿಷಾದದಿಂದ ತುಂಬಿದವು. ಶುಂಗಿನ್ ತನ್ನ ಪ್ರತಿಜ್ಞೆಯನ್ನು ಪೂರೈಸಲು ಮುಂದಾದಾಗ ಸತ್ತ ಹಾವನ್ನು ಹೊತ್ತ ತನ್ನ ತಂದೆ ಇನ್ನೂ ಹಸುವಿನ ಪೆನ್ನಲ್ಲಿ ಕುಳಿತಿದ್ದನ್ನು ಕಂಡನು. ಋಷಿಯ ಕೋಪವು ಮತ್ತೆ ಚಿಮ್ಮಿತು ಮತ್ತು ದುಃಖದ ಕಣ್ಣೀರು ಅವನ ಮುಖದ ಮೇಲೆ ಹರಿಯಿತು. ಅವನು ತನ್ನ ತಂದೆಯನ್ನು ಉದ್ದೇಶಿಸಿ, ತಂದೆಯೇ, ನಾನು ಕೋಪದಿಂದ ಆ ದುಷ್ಟ ರಾಜನನ್ನು ಶಾಪಿಸಿದ್ದೇನೆ. 7 ದಿನಗಳಲ್ಲಿ ತಕ್ಷಣನು ಅವನನ್ನು ಸಾವಿನ ವಾಸಸ್ಥಾನಕ್ಕೆ ಕರೆದೊಯ್ಯುತ್ತಾನೆ. ಕೃಷ್ಣನ ಮಾತುಗಳು ಶುಂಗಿಲನ ಕೋಪವನ್ನು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಭೇದಿಸುತ್ತವೆ. ಮಗು, ನಾನು ನಿನ್ನ ಬಗ್ಗೆ ಸಂತೋಷವಾಗಿಲ್ಲ. ಸನ್ಯಾಸಿಗಳು ಹೀಗೆ ವರ್ತಿಸಬಾರದು. ನಾವು ಆ ಮಹಾನ್ ರಾಜನ ಕ್ಷೇತ್ರದಲ್ಲಿ ವಾಸಿಸುತ್ತಿದ್ದೇವೆ. ಆತನು ನಮ್ಮನ್ನು ನ್ಯಾಯಯುತವಾಗಿ ರಕ್ಷಿಸುತ್ತಾನೆ ಮತ್ತು ನಮ್ಮ ಸಹಾನುಭೂತಿಯನ್ನು ಅರ್ಹನಾಗಿರುತ್ತಾನೆ. ರಾಜ ಮತ್ತು ಅವನ ಪ್ರಜೆಗಳ ನಡುವಿನ ಸೂಕ್ಷ್ಮ ಸಮತೋಲನವನ್ನು ರಾಜನು ಹೇಗೆ ಕ್ರಮವನ್ನು ಕಾಪಾಡಿಕೊಂಡನು ಮತ್ತು ಪವಿತ್ರ ವಿಧಿಗಳ ನಿರ್ವಹಣೆಯನ್ನು ಖಾತ್ರಿಪಡಿಸಿದನು ಎಂಬುದನ್ನು ಋಷಿಯ ತಂದೆ ವಿವರಿಸಿದರು. ಶುಂಗಿನ್ ತನ್ನ ತಂದೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಅವನಲ್ಲಿ ತಿಳುವಳಿಕೆಯ ಹೊಳಪು ಮೂಡಿತು. ರಾಜ ಪರೀಕ್ಷಿತನು ದುರುದ್ದೇಶದಿಂದಲ್ಲ, ಅಜ್ಞಾನದಿಂದ ವರ್ತಿಸಿದ್ದಾನೆ ಎಂದು ಋಷಿ ಅರಿತುಕೊಂಡನು. ಅವನ ಕೋಪವು ಕಣ್ಮರೆಯಾಗಲು ಪ್ರಾರಂಭಿಸಿತು. ಬದಲಿಗೆ ರಾಜನನ್ನು ಅವಸರದಿಂದ ಶಾಪಿಸಿದ್ದಕ್ಕಾಗಿ ಪಶ್ಚಾತ್ತಾಪವಾಯಿತು. ಕೃಷ್ಣನ ಬುದ್ಧಿವಂತಿಕೆಯು ಶುಂಗಿನ ಕೋಪದ ಜ್ವಾಲೆಯನ್ನು ಶಮನಗೊಳಿಸಿತು ಮತ್ತು ಧರ್ಮದ ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಕ್ಷಮೆ ಮತ್ತು ಸಹಾನುಭೂತಿಯ ಮಹತ್ವವನ್ನು ಅವನು ಅರ್ಥಮಾಡಿಕೊಂಡನು. ಆ ಕ್ಷಣದಲ್ಲಿ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಋಷಿ ಸಮೀಕ ಮೌನವಾಗಿ ಕುಳಿತಿದ್ದನು. ಅವನ ಪ್ರತಿಜ್ಞೆಯನ್ನು ಗಮನಿಸುತ್ತಿದ್ದನು. ಅವನ ಚಿಕ್ಕ ಮಗ ಶುಂಗಿನ್ ತೀವ್ರ ತಪಸ್ಸಿನಲ್ಲಿ ತೊಡಗಿದ್ದನು. ಆದರೆ ರಾಜ ಪರೀಕ್ಷಿತನು ತನ್ನ ತಂದೆಗೆ ಅಗೌರವ ತೋರುವುದನ್ನು ನೋಡಿ ಅವನ ಕೋಪವು ಕೆರಳಿಸಿತು.
ಅವನ ಕೋಪದಲ್ಲಿ ಶುಂಗಿನು ಪ್ರಾಣಾಂತಿಕವಾದ ತಕ್ಷಣಿಂದ ಕೊಲ್ಲಲ್ಪಡುವಂತೆ ರಾಜನನ್ನು ಶಪಿಸಿದನು. ತನ್ನ ಮಗನ ಯೋಗಕ್ಷೇಮದ ಬಗೆಗಿನ ಕರುಣೆ ಮತ್ತು ಕಾಳಜಿಯಿಂದ ಪ್ರೇರೇಪಿಸಲ್ಪಟ್ಟ ವಶಿ ಸಮೀಕ ತನ್ನ ಶಿಷ್ಯ ಗೌರಮುಖನನ್ನು ಸಂದೇಶದೊಂದಿಗೆ ರಾಜನ ಬಳಿಗೆ ಕಳುಹಿಸಿದನು. ಋಷಿ ಸಮೀಕ ಅವರ ಕಠಿಣ ಮಾತುಗಳನ್ನು ತಿಳಿಸುವ ಮೊದಲು ರಾಜನ ಕಲ್ಯಾಣದ ಬಗ್ಗೆ ವಿಚಾರಿಸಲು ಗೌರಮುಖನಿಗೆ ಸೂಚನೆ ನೀಡಲಾಯಿತು. ಅವನು ರಾಜನ ಅರಮನೆಯನ್ನು ಸಮೀಪಿಸುತ್ತಿದ್ದಂತೆ ಗೌರಮುಖನನ್ನು ರಾಜ ಮತ್ತು ಅವನ ಮಂತ್ರಿಗಳು ಸ್ವಾಗತಿಸಿದರು. ಗೌರಮುಖರು ಋಷಿ ಸಮೀಕ ಅವರ ಮಾತುಗಳನ್ನು ವಿವರಿಸಿದನು. ಅವು ನಿಜವಾಗಿದ್ದಷ್ಟೇ ಕ್ರೂರವಾಗಿದ್ದವು. ರಾಜನು ಈಗಾಗಲೇ ಋಷಿ ಸಮೀಕ ಅವರ ಬಗೆಗಿನ ತನ್ನ ಹಿಂದಿನ ಕ್ರಿಯೆಗಳಿಗೆ ಪಶ್ಚಾತ್ತಾಪಪಟ್ಟನು. ಶಾಪವನ್ನು ಕೇಳಿದ ನಂತರ ಇನ್ನಷ್ಟು ದುಃಖಿತನಾದನು. ತನ್ನ ಅಗೌರವವು ಈ ಭೀಕರ ಭವಿಷ್ಯವಾಣಿಯ ಕಾರಣವಾದ ಘಟನೆಗಳ ಸರಣಿಯನ್ನು ಹುಟ್ಟುಹಾಕಿದೆ ಎಂದು ಅವನು ಅರಿತುಕೊಂಡನು. ಸ್ವತಃ ತಪಸ್ವಿಯಾಗಿದ್ದ ರಾಜನು ಪಶ್ಚಾತ್ತಾಪ ಮತ್ತು ಆತಂಕದಿಂದ ತುಂಬಿದ್ದನು. ಅವನು ಗೌರಮುಖನನ್ನು ದೂರ ಕಳುಹಿಸಿದನು. ಋಷಿ ಸಮೀಕನನ್ನು ಕರುಣೆಗಾಗಿ ಬೇಡಿಕೊಂಡನು. ನಂತರ ರಾಜನು ತನ್ನ ಮಂತ್ರಿಗಳೊಂದಿಗೆ ಸಮಾಲೋಚಿಸಿದನು. ಅವರು ಮುಂಬರುವ ವಿನಾಶದ ವಿರುದ್ಧ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಸಲಹೆ ನೀಡಿದರು. ವೈದ್ಯರು, ಔಷಧಿಗಳು ಮತ್ತು ನುರಿತ ಬ್ರಾಹ್ಮಣರಿಂದ ಸುತ್ತುವರಿದ ಒಂದೇ ಕಾಲಂನಲ್ಲಿ ಸುಸಜ್ಜಿತವಾದ ಮಹಲು ಸ್ಥಾಪಿಸಲಾಯಿತು. 7ನೇ ದಿನ ಸಮೀಪಿಸುತ್ತಿದ್ದಂತೆ ವಯಸ್ಸಾದ ಬ್ರಾಹ್ಮಣನ ವೇಷ ಧರಿಸಿದ ತಕ್ಷಕನು ಬುದ್ಧಿವಂತ ಮತ್ತು ವಿದ್ಯಾವಂತ ಋಷಿಯಾದ ಕಶ್ಯಪನನ್ನು ಎದುರಿಸಿದರು. ಕಶ್ಯಪನು ರಾಜ ಪರೀಕ್ಷಿತನಿಗೆ ಬರಲಿರುವ ಅಪಾಯದ ಬಗ್ಗೆ ಕೇಳಿದ್ದನು ಮತ್ತು ಹಾವು ಕಚ್ಚಿದ ನಂತರ ಅವನನ್ನು ಗುಣಪಡಿಸಲು ಆತುರಪಟ್ಟನು. ಆದಾಗ್ಯೂ ತಕ್ಷಕನು ತನ್ನ ನಿಜವಾದ ಗುರುತನ್ನು ಬಹಿರಂಗಪಡಿಸಿದನು ಮತ್ತು ಕಶ್ಯಪನ ಪ್ರಯಾಣವನ್ನು ನಿಲ್ಲಿಸಿದನು. ನನ್ನಿಂದ ಕಚ್ಚಲ್ಪಟ್ಟ ಒಂದನ್ನು ಗುಣಪಡಿಸಲು ನಿನಗೆ ಸಾಧ್ಯವಾಗುತ್ತಿಲ್ಲ, ತಕ್ಷಕನು ವಿಜಯದ ಸುಳಿವಿನೊಂದಿಗೆ ಹೇಳಿದನು. ನಾನು ಕಲಿಯುವ ಶಕ್ತಿಯನ್ನು ಹೊಂದಿದ್ದೇನೆ ಮತ್ತು ನಿನ್ನ ವಿಷಯದ ಹೊರತಾಗಿಯೂ ನಾನು ರಾಜನನ್ನು ಗುಣಪಡಿಸುತ್ತೇನೆ ಎಂದು ಧೈರ್ಯದಿಂದ ಉತ್ತರಿಸಿದ ಕಶ್ಯಪನು ಮಾರಣಾಂತಿಕ ಹಾವು ತಕ್ಷಕ ಮತ್ತು ಬುದ್ಧಿವಂತ ಋಷಿ ಕಶ್ಯಪ ಎಂಬ 2 ಶಕ್ತಿಶಾಲಿ ಶಕ್ತಿಗಳ ನಡುವಿನ ಮಹಾಕಾವ್ಯದ ಮುಖಾಮುಖಿಯ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಕಾಡಿನ ಹೃದಯ ಭಾಗದಲ್ಲಿ ಪ್ರಾಚೀನ ಮರಗಳು ಗಾಳಿಗೆ ರಹಸ್ಯಗಳನ್ನು ಪಿಸುಗುಟ್ಟುತ್ತಿದ್ದವು. 2 ಶಕ್ತಿಶಾಲಿ ಜೀವಿಗಳ ನಡುವೆ ಒಂದು ಪೌರಾಣಿಕ ಮುಖಾಮುಖಿಯು ತೆರೆದುಕೊಂಡಿತು. ಪ್ರಸಿದ್ಧ ಬ್ರಾಹ್ಮಣನಾದ ಕಶ್ಯಪ ಮತ್ತು ಹಾವುಗಳ ರಾಜನಾದ ತಕ್ಷಕ ಅತ್ಯಂತ ನಿರ್ಜೀವ ಜೀವಿಗಳನ್ನು ಸಹ ಪುನರುಜ್ಜೀವನಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರುವ ಕಶ್ಯಪನ ಹಕ್ಕನ್ನು ತಕ್ಷಕನು ಪ್ರಶ್ನಿಸಿದಾಗ ಗಾಳಿಯು ಉದ್ವಿಗ್ನತೆಯಿಂದ ಜೀವಂತವಾಗಿತ್ತು. ತೀಕ್ಷ್ಣವಾದ ಒಳಗಿನ ಬೆಳಕಿನಿಂದ ಹೊಳೆಯುತ್ತಿದ್ದ ಅವನ ಕಣ್ಣುಗಳು ಹಾಡಿನ ಮೂಲಕ ಪ್ರತಿಧ್ವನಿಸುವ ಧ್ವನಿಯಲ್ಲಿ ಕಶ್ಯಪನಿಗೆ ಮಾತನಾಡುತ್ತಿದ್ದವು. ನಾನು ಕಚ್ಚಿದ ಯಾವುದೇ ಪ್ರಾಣಿಯನ್ನು ನೀವು ನಿಜವಾಗಿಯೂ ಪುನರುಜ್ಜೀವನಗೊಳಿಸಲು ಸಮರ್ಥರಾಗಿದ್ದರೆ ನಾನು ಕಚ್ಚಿದ ಮತ್ತು ನಿರ್ಜೀವವಾದ ಈ ಬನಿಯನ್ ಮರವನ್ನು ಪುನರುಜ್ಜೀವನಗೊಳಿಸಿ ಪದಗಳು ಅವಜ್ಞೆಯಿಂದ ಸುರಿದವು. ಕಾಶ್ಯಪನನ್ನು ತನ್ನ ಯೋಗ್ಯತೆಯನ್ನು ಸಾಬೀತುಪಡಿಸಲು ಧೈರ್ಯ ಮಾಡಿದಂತೆ ತಕ್ಷಕನ ಸವಾಲಿನಿಂದ ವಿಚಲಿತರಾಗದ ಕಶ್ಯಪನು ಶಾಂತವಾಗಿ ಉತ್ತರಿಸಿದನು. ನೀವು ಇಷ್ಟೊಂದು ಒಲವಿದ್ದರೆ ಮರವನ್ನು ನೀವೇ ಕಚ್ಚಿ, ನಿಮ್ಮ ವಿಷಯದ ಹೊರತಾಗಿಯೂ ನಾನು ಅದನ್ನು ಪುನರುಜ್ಜೀವನಗೊಳಿಸುತ್ತೇನೆ. ವೇಗವಾಗಿ ಮತ್ತು ಮಾರಣಾಂತಿಕ ಹೊಡೆತದಿಂದ ಬಾಣದ ಮರವನ್ನು ಕಚ್ಚಿದ ತಕ್ಷಕನಂತೆ ಗಾಳಿಯು ನಿರೀಕ್ಷೆಯೊಂದಿಗೆ ಕಂಪಿಸಿದಂತೆ ತೋರುತ್ತಿತ್ತು. ತಕ್ಷಕನ ಪ್ರಬಲವಾದ ವಿಷದಿಂದ ತುಂಬಿದ ಮರವು ಬೆಂಕಿಯ ಜ್ವಾಲೆಗಳಲ್ಲಿ ಸ್ಫೋಟಿಸಿತು. ಅದರ ತೊಗಟೆ ಬೇಯಿತು ಮತ್ತು ಸುಟ್ಟುಹೋಯಿತು. ಬೆಂಕಿಯು ಮರವನ್ನು ನುಂಗಿದಾಗ ಕಶ್ಯಪನು ಸೌಮ್ಯವಾದ ಭರವಸೆಯ ಮಾತುಗಳನ್ನು ಹೇಳಿದನು. ಹಾವುಗಳ ರಾಜನೇ, ಹೆದರಬೇಡ, ನಾನು ಈ ಉದಾತ್ತ ಪ್ರಾಣಿಯನ್ನು ಪುನರುಜ್ಜೀವನಗೊಳಿಸುತ್ತೇನೆ. ತನ್ನ ಕೈ ಅಲೆಯಿಂದ ಕಶ್ಯಪನು ತನ್ನ ವಿದ್ಯಾಶಕ್ತಿಯನ್ನು ಗೈಸಿದನು. ಬೂದಿಯಿಂದ ಜೀವನದ ಸಾರವನ್ನು ಕರೆದನು. ನಿಧಾನವಾಗಿ ಆದರೆ ಖಂಡಿತವಾಗಿ
ಮರವು ಅಲುಗಾಡಲು ಪ್ರಾರಂಭಿಸಿತು. ಅದರ ಮೊಳಕೆಯು ಸಣ್ಣ ಹಸಿರು ಚಿಗುರುಗಳಂತೆ ಭೂಮಿಯ ಮೂಲಕ ತಳ್ಳುತ್ತದೆ. ತನ್ನ ಕಣ್ಣುಗಳ ಮುಂದೆ ಮರವು ಮತ್ತೆ ಜೀವಂತವಾಗುತ್ತಿರುವುದನ್ನು ತಕ್ಷಕನು ವಿಸ್ಮಯದಿಂದ ನೋಡಿದನು. ಆತ ಮೆಚ್ಚುಗೆ ಮತ್ತು ಆತಂಕದ ಮಿಶ್ರಣದೊಂದಿಗೆ ಕಶ್ಯಪನ ಕಡೆಗೆ ತಿರುಗಿದನು. ನೀವು ನನ್ನ ವಿಷಯವನ್ನು ಎದುರಿಸಲು ಸಾಧ್ಯವಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ ಎಂದು ಹೇಳಿದನು. ಆದರೆ ನೀವು ರಾಜನಿಂದ ಯಾವ ಸಂಪತ್ತನ್ನು ಬಯಸುತ್ತೀರಿ? ನಾನು ಅದನ್ನು ನಿಮಗೆ ಅರ್ಪಿಸುತ್ತೇನೆ. ಏಕೆಂದರೆ ನಾನು ಯಾವುದೇ ರಾಜನು ಒದಗಿಸುವುದಕ್ಕಿಂತ ಹೆಚ್ಚಿನ ಸಂಪತ್ತನ್ನು ಹೊಂದಿದ್ದೇನೆ. ನಾನು ಸಂಪತ್ತಿಗಾಗಿ ರಾಜನ ಬಳಿಗೆ ಹೋಗುತ್ತೇನೆ. ಅದನ್ನು ನನಗೆ ಕೊಡಿ. ಓ ಹಾವು, ನಾನು ಹಿಂದಿರುಗಬಹುದು ಎಂದು ಉತ್ತರಿಸಿದಂತೆ ಕಶ್ಯಪನ ಕಣ್ಣುಗಳು ಕಿಡಿಗೇಡಿತನದಿಂದ ಹೊಳೆಯುತ್ತಿದ್ದವು. ಮನವೊಲಿಸುವಿಕೆಯಿಂದ ತೊಟ್ಟ ಅವನ ಧ್ವನಿಯಾದ ತಕ್ಷಕನು ರಾಜನಿಂದ, ನೀನು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನದನ್ನು ನಾನು ನಿನಗೆ ಕೊಡುತ್ತೇನೆ, ಹೋಗಬೇಡ ಎಂದು ಪ್ರತಿದಾಳಿ ಮಾಡಿದನು. ಯಕ್ಷಕನ ಮಾತುಗಳಿಂದ ವಿಚಲಿತನಾಗದೆ ಕಶ್ಯಪನು ಮಾರ್ಗದರ್ಶನ ಮತ್ತು ಬುದ್ಧಿವಂತಿಕೆಯನ್ನು ಹುಡುಕುತ್ತಾ ರಾಜನ ಮೇಲೆ ಧ್ಯಾನದಲ್ಲಿ ಕುಳಿತನು. ಅವನು ಧ್ಯಾನ ಮಾಡುವಾಗ, ಈ ಭೂಮಿಯ ಮೇಲಿನ ರಾಜನ ಸಮಯವು ನಿಜವಾಗಿಯೂ ಕೊನೆಗೊಂಡಿದೆ ಎಂದು ಕಂಡುಹಿಡಿದನು. ಭಾರವಾದ ಹೃದಯದಿಂದ ಕಶ್ಯಪನು ತಕ್ಷಕನ ಬಳಿಗೆ ಮರಳಿದನು. ಅವನು ತನಗೆ ಬೇಕಾದಷ್ಟು ಸಂಪತ್ತನ್ನು ನೀಡಿದನು. ಕುತಂತ್ರದಿಂದ ಓಡುತ್ತಿದ್ದ ಅವನ ಮನಸ್ಸು ಚಕ್ರವರ್ತಿಯನ್ನು ಮೋಸಗೊಳಿಸಲು ಒಂದು ಯೋಜನೆಯನ್ನು ರೂಪಿಸಿತು. ಅವನು ಕುಶ ಹುಲ್ಲು, ನೀರು ಮತ್ತು ಹಣ್ಣುಗಳನ್ನು ಉಡುಗೊರೆಯಾಗಿ ತೆಗೆದುಕೊಂಡು ಸನ್ಯಾಸಿಗಳ ವೇಷ ಧರಿಸಿದ ಹಾವುಗಳ ಗುಂಪನ್ನು ರಾಜನ ಆಸ್ಥಾನಕ್ಕೆ ಕಳುಹಿಸಿದನು. ಅವುಗಳ ನಿಜವಾದ ಸ್ವಭಾವದ ಅರಿವಿಲ್ಲದ ರಾಜನು ಅದನ್ನು ಒಪ್ಪಿಕೊಂಡರು. ಅವ್ಯವಸ್ಥೆಯ ಮಧ್ಯದಲ್ಲಿ ರಾಜ ಪರೀಕ್ಷಿತನು ಪರಾಕ್ರಮಶಾಲಿ ಸರ್ಪವಾದ ತಕ್ಷಕನ ಸುರುಳಿಯಲ್ಲಿ ಅಸಹಾಯಕನಾಗಿ ಮಲಗಿದ್ದರಿಂದ ರಾಜ್ಯವು ದುಃಖದಲ್ಲಿ ಮುಳುಗಿತು. ಕೌನ್ಸಿಲರ್ಗಳು ಮತ್ತು ಮಂತ್ರಿಗಳು ತಮ್ಮ ರಾಜನ ಸಂಕಟವನ್ನು ನೋಡಿ ಭಯದಿಂದ ಮುಸುಕಾದರು ಮತ್ತು ಅನಿಯಂತ್ರಿತವಾಗಿ ಅಳತೊಡಗಿದರು. ಅವರು ಭಯದಿಂದ ಓಡಿ ಹೋದಾಗ ತಕ್ಷಕನು ಆಕಾಶದಲ್ಲಿ ಹೊಳೆಯುವ ಸಿಂಧೂರಿಯಂತೆ ಮೇಲೇರುತ್ತಿರುವುದನ್ನು ಕಂಡರು. ಅದರ ಉಪಸ್ಥಿತಿಯು ವಿಸ್ಮಯಕಾರಿಯಾಗಿದೆ ಮತ್ತು ಭಯಾನಕವಾಗಿದೆ. ರಾಜ ಪರೀಕ್ಷಿತನು ವಾಸಿಸುತ್ತಿದ್ದ ಮಹಲು ಜ್ವಾಲೆಯಿಂದ ಸುಟ್ಟು ಹೋಯಿತು. ಇದು ತಕ್ಷಕನ ಮಾರಣಾಂತಿಕ ವಿಷದಿಂದ ಉತ್ತೇಜಿಸಲ್ಪಟ್ಟಿತು. ರಾಜನ ಕೌನ್ಸಿಲರ್ಗಳು ತಮ್ಮ ರಾಜನ ಜೀವನವು ಜಾರಿಬೀಳುತ್ತಿದೆ ಎಂದು ಅರಿತುಕೊಂಡು ತರಾತುರಿಯಲ್ಲಿ ಅವನ ಅಂತಿಮ ವಿಧಿಗಳನ್ನು ಮಾಡಿದರು. ಈ ದುರಂತದ ನಂತರ ರಾಜ್ಯದ ಜನರು ಹೊಸ ರಾಜನನ್ನು ಕಿರೀಟಧಾರಣೆ ಮಾಡಲು ಒಗ್ಗೂಡಿದರು. ಪರೀಕ್ಷಿತನ ಚಿಕ್ಕ ಮಗ ಜನಮೇಜಯ ಕೇವಲ ಮಗ ಆಗಿದ್ದರೂ ಜನಮೇಜಯನು ಗಮನಾರ್ಹ ಬುದ್ಧಿವಂತಿಕೆ ಮತ್ತು ನಾಯಕತ್ವ ಕೌಶಲ್ಯಗಳನ್ನು ಪ್ರದರ್ಶಿಸಿದನು ಮತ್ತು ಅವನ ಪ್ರಜೆಗಳ ಗೌರವ ಮತ್ತು ಮೆಚ್ಚುಗೆಯನ್ನು ಗಳಿಸಿದನು. ಜನಮೇಜಯನು ಸಿಂಹಾಸನವನ್ನು ಏರಿದಾಗ ಅವನೊಂದಿಗೆ ಅವನ ಕೌನ್ಸಿಲರ್ಗಳು ಮತ್ತು ರಾಜ ಪುರೋಹಿತರು, ಬುದ್ಧಿವಂತ ಮತ್ತು ವಿದ್ವಾಂಸ ಬ್ರಾಹ್ಮಣರು ಇದ್ದರು. ಅವರ ಮಾರ್ಗದರ್ಶನದಲ್ಲಿ ರಾಜ್ಯವು ಅಭಿವೃದ್ಧಿ ಹೊಂದಿತು. ಜನಮೇಜಯನು ತನ್ನ ಪ್ರಸಿದ್ಧ ಪೂರ್ವಜರಂತೆಯೇ ಅದೇ ಶೌರ್ಯ ಮತ್ತು ಶೌರ್ಯವನ್ನು ಪ್ರದರ್ಶಿಸಿದನು. ಅವನ ಮಂತ್ರಿಗಳು ಅವನ ಶ್ರೇಷ್ಠತೆಯಿಂದ ಸ್ಫೂರ್ತಿ ಪಡೆದು ಕಾರ್ಯತಂತ್ರದ ವಿವಾಹಗಳ ಮೂಲಕ ಮೈತ್ರಿಗಳನ್ನು ಭದ್ರಪಡಿಸಿಕೊಳ್ಳುವ ಮೂಲಕ ತಮ್ಮ ರಾಜನ ಸ್ಥಾನವನ್ನು ಬಲಪಡಿಸಲು ಪ್ರಯತ್ನಿಸಿದರು. ಏತನ್ಮಧ್ಯೆ ಭೂಮಿಯ ದೂರದ ಮೂಲೆಯಲ್ಲಿ ಜರತ್ಕರು ಎಂಬ ಮಹಾನ್ ತಪಸ್ವಿಯು ಆಧ್ಯಾತ್ಮಿಕ ಜ್ಞಾನದ ತೀರಿಸಲಾಗದ ಅನ್ವೇಷಣೆಯಿಂದ ಪ್ರೇರೇಪಿಸಲ್ಪಟ್ಟು ಭೂಮಿಯಲ್ಲಿ ಅಲೆದಾಡಿದನು. ಅವನು ಮುಕ್ತವಾಗಿ ತಿರುಗಾಡುತ್ತಿದ್ದನು, ಕಠಿಣ ತಪಸ್ಸನ್ನು ಅಭ್ಯಾಸ ಮಾಡುತ್ತಿದ್ದನು ಮತ್ತು ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದನು. ಅವನ ಏಕೈಕ ಜೀವನಾಧಾರವಾಲುವೇ ಆಗಿತ್ತು. ಅವನು ಭೂಮಿಯನ್ನು ಹಾದುಹೋಗುತ್ತಿದ್ದಂತೆ ಜರತ್ಕರನ ಭೌತಿಕ ರೂಪವು ದುರ್ಬಲಗೊಳ್ಳಲು ಪ್ರಾರಂಭಿಸಿತ್ತು. ಇದು ಅವನ ತಪಸ್ವಿ ಮಾರ್ಗಕ್ಕೆ, ಅವನ ಅಸಲವಾದ ಸಮರ್ಪಣೆಗೆ ಸಾಕ್ಷಿಯಾಗಿದೆ. ಒಂದು ದಿನ ಒಂದು ರಂಧ್ರದ ಬಳಿ ಧ್ಯಾನ ಮಾಡುವಾಗ ಜರತ್ಕರು ಒಂದು ವಿಲಕ್ಷಣ ದೃಶ್ಯವನ್ನು ಕಂಡನು. ಅವನ ಪೂರ್ವಜರ ಆತ್ಮಗಳು, ಅವರ ತಲೆಗಳು ದುಃಖದಿಂದ ಬಾಗಿದವು
ವಿರಾಮದ ಬೇರುಗಳ ಒಂದೇ ದಾರದಿಂದ ಸ್ಥಗಿತಗೊಂಡವು. ಸಮಯದ ಆವಿಳತ ಶಕ್ತಿಯ ಸಂಕೇತವಾದ ಬುಹಾತಿಲಿ ಈ ದುರ್ಬಲವಾದ ಜೀವರೇಖೆಯನ್ನು ಕಡಿಯಿತು. ಪಿತೃಗಳನ್ನು ಶಾಶ್ವತ ಕತ್ತಲೆಗೆ ಮುಳುಗಿಸುವ ಬೆದರಿಕೆ ಹಾಕಿತ್ತು. ಕರುಣೆ ಮತ್ತು ಕುತೂಹಲದಿಂದ ಪ್ರೇರೇಪಿಸಲ್ಪಟ್ಟ ಜಗತ್ಕರು ದುಃಖಿತರ ಆತ್ಮಗಳ ಬಳಿಗೆ ಹೋಗಿ ಅವರ ಅವಸ್ಥೆಯ ಬಗ್ಗೆ ಕೇಳಿದರು. ಅವರು ತಮ್ಮ ಕಠಿಣ ಪ್ರತಿಜ್ಞೆ ಮತ್ತು ತಪಸ್ವಿ ಆಚರಣೆಗಳಿಗೆ ಹೆಸರುವಾಸಿಯಾದ ಅವರ ಪಂಥದ ಖುಷಿಗಳೆಂದು ತಮ್ಮನ್ನು ತಾವು ಬಹಿರಂಗಪಡಿಸಿಕೊಂಡರು. ಋಷಿಗಳು ತಾವು ಸಮಯದ ವಿನಾಶಗಳಿಗೆ ಬಲಿಯಾಗಿದ್ದೇವೆ ಎಂದು ವಿವರಿಸಿದರು. ಮಕ್ಕಳ ನಷ್ಟದಿಂದ ಅವರ ಅಸ್ತಿತ್ವದ ದಾರವು ಕ್ಷೀಣಿಸಿತು. ಇದು ಪವಿತ್ರ ಕ್ಷೇತ್ರಗಳೊಂದಿಗಿನ ಅವರ ಸಂಪರ್ಕವನ್ನು ಕಡಿದುಕೊಂಡ ದುರಂತ ಪಿತೃಗಳು ಪತ್ತೆಯಾಗಿ ಮಕ್ಕಳನ್ನು ಪಡೆಯುವಂತೆ ಅವರನ್ನು ಬೇಡಿಕೊಂಡಾಗ ಜರಕರು ಅವರ ಮಾತನ್ನು ಶ್ರದ್ಧೆಯಿಂದ ಆಲಿಸಿದರು. ಆ ಮೂಲಕ ಅವರ ಪೂರ್ವಜರ ಪರಂಪರೆಯ ಮುಂದುವರಿಕೆಯನ್ನು ಖಾತ್ರಿಪಡಿಸಿದರು. ಅವರ ತಪಸ್ಸು ಶಾತನೀಯವಾಗಿದ್ದರೂ ಅಂತಿಮವಾಗಿ ಅವರನ್ನು ಸಮಯದ ಪ್ರಪಾತದಿಂದ ರಕ್ಷಿಸಲು ಸಾಕಾಗೋದಿಲ್ಲ ಎಂದು ಅವರು ಎಚ್ಚರಿಕೆ ನೀಡಿದರು. ಜಳಕ್ಕರು ಅವರ ಸ್ವಂತ ಅಸ್ತಿತ್ವದ ದಾರವನ್ನು ಕಾಲವು ಕ್ರಮೇಣ ನುಂಗುತ್ತಿದೆ ಎಂದು ಋಷಿಗಳು ಬಹಿರಂಗಪಡಿಸಿದರು. ಇದು ಅವರ ಮೋಕ್ಷಕ್ಕೆ ಮಾತ್ರವಲ್ಲದೆ ಅಪಾಯವನ್ನುಂಟು ಮಾಡಿತು. ಕಾಡಿನಲ್ಲಿ ಭಾರವಾದ ಹೃದಯದಿಂದ ಅಲೆದಾಡಿದ ತನ್ನ ದುಃಖದಿಂದ ಆರವಾದ ಬ್ರಾಹ್ಮಣನಾದ ಲರಕರು ಕಣ್ಣೀರಿನಿಂದ ತುಂಬಿದ ಅವನ ಕಣ್ಣುಗಳು ತನ್ನ ಪಿತೃಗಳ ಬಳಿಗೆ ಹೋದರು. ಅವರು ಪಕ್ಷಿಗಳಂತೆ ಮಾರ್ಕೆ ನೇಣು ಹಾಕಿದರು. ಅವರ ಮುಖಗಳು ನಡುಗಿದವು. ನೀವು ನನ್ನ ತಂದೆ ಮತ್ತು ಅಜ್ಜರು ಎಂದು ಜರಕ್ಕರು ನಡಿದಿದ್ದ ಧ್ವನಿಯಲ್ಲಿ ಹೇಳಿದರು. ನಿಮ್ಮ ಕಲ್ಯಾಣಕ್ಕಾಗಿ ನಾನು ಏನು ಮಾಡಬೇಕು ಎಂದು ಹೇಳಿ, ನಾನು ನಿಮ್ಮ ಪಾಪದ ಮಗನಾಗಿದ್ದೇನೆ. ಜರಕ್ಕರು ನನ್ನ ಪಾಪದ ಕಾರ್ಯಗಳಿಗಾಗಿ ನನ್ನನ್ನು ಶಿಕ್ಷಿಸಿ ನಾನು ಕೆಟ್ಟವನು ಬಿತ್ತುಗಳು ಆತನನ್ನು ಹಿತವಾದ ಕಣ್ಣುಗಳಿಂದ ನೋಡಿದರು. ಅವರ ಮುಖಗಳು ಆಕಂಠದಿಂದ ಕೆತ್ತಲ್ಪಟ್ಟವು. ಓ ಮಗನೇ, ಅದೃಷ್ಟವಶಾತ್ ನೀನು ಈ ಸ್ಥಳಕ್ಕೆ ಬಂದೆ. ಅವರು ಹೇಳಿದರು, ನೀನು ಏಕೆ ಹೆಂಡತಿಯನ್ನು ತೆಗೆದುಕೊಳ್ಳಲಿಲ್ಲ? ನಿನಗೆ ನೆಲೆಸಲು ಮತ್ತು ಕುಟುಂಬವನ್ನು ಪ್ರಾರಂಭಿಸಲು ಸಾಕಷ್ಟು ವಯಸ್ಸಾಗಿದೆ. ಕರ್ಣಶರ್ಯವನ್ನು ಉಳಿಸಿಕೊಳ್ಳುವ ಮತ್ತು ತನ್ನ ದೇಹವನ್ನು ಬೇರೊಂದು ಜಗತ್ತಿಗೆ ಕೊಂಡೊಯ್ಯುವ ತನ್ನ ಪ್ರತಿಭೆಯನ್ನು ನೆನಪಿಸಿಕೊಳ್ಳುವಾಗ ದರಕರನ ಹೃದಯವು ಮತ್ತಷ್ಟು ಮುಳುಗಿತು. ಆದರೆ ಪಿತೃಯರ ಮಾತುಗಳು ಆತನೊಳಗೆ ಏನನ್ನೋ ಜಾಗೃತಗೊಳಿಸಿದವು ಮತ್ತು ಆತ ವಿಷಯಗಳನ್ನು ವಿಭಿನ್ನವಾಗಿ ನೋಡಲು ಪ್ರಾರಂಭಿಸಿದರು. ಆತನಿಗೆ ತನ್ನದೇ ಹೆಸರಿನ ಕನ್ಯೆಯೊಬ್ಬಳು ಸಿಕ್ಕರೆ ತಾನು ಮದುವೆಯಾಗುತ್ತೇನೆ ಎಂದು ಆತ ಅವರಿಗೆ ಹೇಳಿದ್ದನು. ಆಕೆ ಪೋಷಣೆಯ ನಿರೀಕ್ಷೆಯಿಲ್ಲದೆ ತನಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುತ್ತಾಳೆ. ನಾನು ಅವಳನ್ನು ಭಿಕ್ಷೆಯಾಗಿ ಸ್ವೀಕರಿಸುತ್ತೇನೆ ಮತ್ತು ಅವಳು ನಿಮಗೆ ಮೋಕ್ಷವನ್ನು ತರುವ ಸಂತತಿಯಾಗಿರುತ್ತಾಳೆ ಎಂದು ಆತ ಹೇಳಿದನು. ಪಿತೃಗಳು ಮುಗುಳ್ನಕ್ಕರು. ಅವರ ಮುಖಗಳು ಭರವಸೆಯಿಂದ ಬೆಳಗಿದ ಸೌತಿಯು ತನ್ನ ಕಥೆಯನ್ನು ಮುಂದುವರಿಸುತ್ತಾ ಜರಕರು ಮತ್ತೆ ಭೂಮಿಯ ಮೇಲೆ ಅಲೆದಾಡಿದರು. ತನ್ನ ಪರಿಸ್ಥಿತಿಗಳಿಗೆ ಸರಿಹೊಂದುವ ವಧುವನ್ನು ಹುಡುಕುತ್ತಿದ್ದರು. ಅವನು ಈಗ ವೃದ್ಧನಾಗಿದ್ದನು ಮತ್ತು ಅದನ್ನು ಹುಡುಕುವಲ್ಲಿ ಅವನು ಯಶಸ್ವಿಯಾಗಲಿಲ್ಲ ಎಂಬ ದುಃಖದಿಂದ ಅವನ ಹೃದಯವು ನೋವುಂಟು ಮಾಡಿತು. ಆದರೆ ಅವನ ಪೂರ್ವಜರು ನಿರ್ದೇಶಿಸಿದ ಅವರು ಅವನಿಂದ ಏನು ಕೇಳಿದರು ಎಂಬುದನ್ನು ಮಾಡಲು ನಿರ್ಧರಿಸಿದರು. ಅವನು ಕಾಡಿನ ಮೂಲಕ ನಡೆಯುತ್ತಿದ್ದಾಗ ಜರಕರು ಜೋರಾಗಿ ಅಳುತ್ತಿದ್ದನು. ಅವನ ದೇಹವು ಅಲುಗಾಡುತ್ತಿತ್ತು. ಅವನು ತನ್ನ ಪೂರ್ವಜರಿಗೆ ಒಳ್ಳೆಯದನ್ನು ಮಾಡಿ ಅವರಿಗೆ ಶಾಂತಿಯನ್ನು ತರುವ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟರು. ನಾನು ವಧುವನ್ನು ಕೇಳುತ್ತೇನೆ ಎಂದು ಗಟ್ಟಿಯಾಗಿ ಹೇಳಿದನು. ಈ ಮಾತುಗಳನ್ನು 3 ಬಾರಿ ಪುನರಾವರ್ತಿಸಿದನು. ತದನಂತರ ಮರಗಳ ಮೂಲಕ ಪ್ರತಿಧ್ವನಿಸುವ ಧ್ವನಿಯಲ್ಲಿ ಅವನು ಎಲ್ಲಾ ಜೀವಿಗಳಿಗೆ ಚಲನಶೀಲ ಮತ್ತು ನಿಶ್ಚಲ, ಗೋಚರ ಮತ್ತು ಅಗೋಚರವಾಗಿ ಕೂಗಿದರು. ನನ್ನ ಪೂರ್ವಜರು ನನಗೆ ಮಗನ ಸಲುವಾಗಿ
ಮದುವೆಯಾಗಲು ನಿರ್ದೇಶಿಸಿದ್ದಾರೆ. ಯಾರಿಗೆ ಮಗಳಿದ್ದಾನೋ ಅವಳಿಗೆ ಅವಳನ್ನು ದಾನವಾಗಿ ನೀಡಲಿ. ಜರತ್ಕರನನ್ನು ಹಿಂಬಾಲಿಸುತ್ತಿದ್ದ ಹಾವುಗಳು ಆತನ ಮಾತುಗಳನ್ನು ಕೇಳಿ ಹಾವುಗಳ ರಾಜ ವಾಸುಕಿಗೆ ತಿಳಿಸಿದವು. ವಾಸುಕಿ ತನ್ನೊಂದಿಗೆ ಆಭರಣಗಳಲ್ಲಿ ಅಲಂಕರಿಸಿದ ಹುಡುಗಿಯನ್ನು ಕರೆದೊಯ್ದು ಕಾಡಿನಲ್ಲಿ ಜರತ್ಕರನನ್ನು ಭೇಟಿಯಾಗಲು ಹೋದನು. ಅವನು ಅವಳನ್ನು ಭಿಕ್ಷೆಗೆ ಉಡುಗೊರೆಯಾಗಿ ನೀಡಿದನು. ಆದರೆ ಜರತ್ಕರು ಹಿಂಜರಿಯುತ್ತಿದ್ದನು. ಅವಳು ನನ್ನ ಹೆಸರಿನವಳಲ್ಲ, ಅವನು ಹೇಳಿದನು, ಮತ್ತು ನಾನು ಅವಳನ್ನು ಹೇಗೆ ನೋಡಿಕೊಳ್ಳುತ್ತೆ ಎಂದು ನನಗೆ ತಿಳಿದಿಲ್ಲ. ವಾಸುಕಿ, ಈ ಹುಡುಗಿಯ ಹೆಸರು ನಿಜವಾಗಿಯೂ ಜರತ್ಕರು ಎಂದು ವಿವರಿಸಿದರು, ಮತ್ತು ಆಕೆಯನ್ನು ಭಿಕ್ಷೆಗಾಗಿ ಅವನಿಗೆ ನೀಡಲಾಗಿತ್ತು. ಸರ್ಪ ರಾಜ ವಾಸುಕಿಯ ಅರಮನೆಯ ಪವಿತ್ರ ಸಭಾಂಗಣಗಳಲ್ಲಿ ಒಂದು ಕಟುವಾದ ಕಥೆಯು ಬೆಳಕಿಗೆ ಬಂದಿತು. ಪೂಜ್ಯ ಋಷಿಯಾದ ಸೌತಿಯು ಪೂಜ್ಯ ಋಷಿಯಾದ ಜರತ್ಕರು ಮತ್ತು ವಾಸುಕಿಯ ಸಹೋದರಿಯಾಗಿದ್ದ ಅವನ ಹೆಂಡತಿಯ ಕಥೆಯನ್ನು ವಿವರಿಸಿದನು. ಕಥೆಯು ಮುಂದುವರೆದಂತೆ ನಾವು ಶಾಂತವಾದ ಸಂಜೆಯ ದೃಶ್ಯದ ಮಧ್ಯದಲ್ಲಿರುತ್ತೇವೆ. ಜರತ್ಕರು ಮತ್ತು ಅವನ ಹೆಂಡತಿ ವಾಸಿಸುತ್ತಿದ್ದ ಕೋಣೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದ ಸೂರ್ಯನು ಮುಳುಗಲು ಪ್ರಾರಂಭಿಸಿದ್ದನು. ಆದಾಗ್ಯೂ ಆಕೆ ತನ್ನ ಮುಂದಿನ ಹೆಜ್ಜೆಯ ಬಗ್ಗೆ ಯೋಚಿಸುತ್ತಿದ್ದಾಗ ಆತಂಕದ ಗಾಳಿಯು ಆಕೆಯ ಮೇಲೆ ನೆಲೆಸಿತು. ಆಕೆಯ ಮುಟ್ಟಿನ ಅವಧಿಯು ಕಳೆದು ಹೋದ ನಂತರ ಆಕೆ ತನ್ನ ಗರ್ಭದಲ್ಲಿ ಜೀವನದ ಚಲನೆಗಳನ್ನು ಅನುಭವಿಸಿದ ಈ ಮಹಾನುಷಿಗೆ ತನ್ನನ್ನು ಒಪ್ಪಿಸಿದ ತನ್ನ ಸಂಬಂಧಿಕರಿಗೆ ಒಳ್ಳೆಯದನ್ನು ಮಾಡುವ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟ ಆಕೆ ಅವನ ನಿದ್ರೆಯಿಂದ ಅವನನ್ನು ಎಬ್ಬಿಸಲು ನಿರ್ಧರಿಸಿದಳು. ಸೌಮ್ಯವಾದ ಸ್ಪರ್ಶ ಮತ್ತು ಮೃದುವಾದ ಧ್ವನಿಯಿಂದ ಅವಳು ಜರತ್ಕರು ಅವರನ್ನು ಉದ್ದೇಶಿಸಿ ಸೂರ್ಯನು ದಿಗಂತದ ಕೆಳಗೆ ಮುಳುಗುವ ಮೊದಲು ಅವನ ಸಂಜೆ ಪ್ರಾರ್ಥನೆಗಳನ್ನು ಮಾಡುವಂತೆ ಒತ್ತಾಯಿಸಿದಳು. ಅವನು ತನ್ನ ಕರ್ತವ್ಯಗಳಿಗೆ ಹಾಜರಾಗದಿದ್ದರೆ ಅವನು ಸದ್ಗುಣವನ್ನು ಕಳೆದುಕೊಳ್ಳುತ್ತಾನೆ ಎಂದು ಅವಳು ಹೆದರಿದ ಕಾರಣ ಅವಳ ಮಾತುಗಳು ಕಳವಳದಿಂದ ಕೂಡಿದ್ದವು. ಜರತ್ಕರನ ಪ್ರತಿಕ್ರಿಯೆಯು ಕೋಪ ಮತ್ತು ನೋವಿನ ಹೆಮ್ಮೆಯಾಗಿತ್ತು. ತನ್ನ ಹೆಂಡತಿಯ ಕೃತ್ಯಗಳಿಂದ ಅವನಿಗೆ ಅವಮಾನವಾಯಿತು. ಒಂದು ಅಸಾಧಾರಣ ಪರಿಸ್ಥಿತಿಯು ಮಾತ್ರ ತನ್ನ ನಿದ್ರೆಯಿಂದ ತನ್ನನ್ನು ಎಚ್ಚರಗೊಳಿಸಲು ಪ್ರೇರೇಪಿಸಬಹುದೆಂದು ಅವನು ನಂಬಿದ್ದನು. ಕೋಪದಿಂದ ಕಂಪಿಸುತ್ತಿದ್ದ ಅವನ ಮೇಲಿನ ತುಟಿ ತಾನು ಇನ್ನು ಮುಂದೆ ಸರ್ಪದ ರಾಜನ ಅರಮನೆಯಲ್ಲಿ ಉಳಿಯುವುದಿಲ್ಲ, ಬದಲಿಗೆ ತನ್ನ ಹಿಂದಿನ ಜೀವನಕ್ಕೆ ಮರಳುತ್ತೇನೆ ಎಂದು ಘೋಷಿಸಿತು. ಭಯ ಮತ್ತು ಆತಂಕದಿಂದ ಹೊರಬಂದ ಆ ಯುವತಿಯು ತನ್ನನ್ನು ತ್ಯಜಿಸಬಾರದೆಂದು ಜರತ್ಕರನನ್ನು ಬೇಡಿಕೊಂಡಳು. ತನ್ನ ಸಂಬಂಧಿಕರಿಗೆ ಅದೃಷ್ಟವನ್ನು ತರುವ ಸಂತತಿಯನ್ನು ಹೆರುವ ದೊಡ್ಡ ಉದ್ದೇಶಕ್ಕಾಗಿ ಆಕೆಯನ್ನು ಅವನಿಗೆ ವಹಿಸಲಾಗಿತ್ತು. ಮರುಪರಿಶೀಲಿಸುವಂತೆ ಆಕೆಯನ್ನು ಬೇಡಿಕೊಂಡಾಗ ಆಕೆಯ ಮಾತುಗಳು ಕಣ್ಣೀರಿನಿಂದ ತುಂಬಿದವು. ಇದು ಅವರ ನಡುವಿನ ಪವಿತ್ರ ಬಂಧವನ್ನು ನೆನಪಿಸುತ್ತದೆ. ಇಬ್ಬರು ಋಷಿಗಳು ಪರಸ್ಪರರ ಮುಂದೆ ನಿಂತಾಗ ಅವರ ಭಾವನೆಗಳು ಸಮತೋಲನದಲ್ಲಿ ತೇಲುತ್ತಿದ್ದವು. ಜರತ್ಕರನ ಕೋಪವು ನಿಧಾನವಾಗಿ ತಿಳುವಳಿಕೆಗೆ ದಾರಿ ಮಾಡಿಕೊಟ್ಟಿತ್ತು, ಮತ್ತು ಅವನು ತನ್ನ ಹೆಂಡತಿಯೊಳಗಿನ ಅಸ್ತಿತ್ವವು ಸಾಮಾನ್ಯ ಮಗುವಲ್ಲ ಎಂದು ಬಹಿರಂಗಪಡಿಸಿದನು. ಅದು ಅಗ್ನಿ, ದೇವತೆಯಾದ ಅಗ್ನಿಯ ಸದ್ಗುಣಗಳೊಂದಿಗೆ ಜನಿಸಿದ ಮತ್ತು ಪವಿತ್ರ ವೇದಗಳನ್ನು ಕರಗತ ಮಾಡಿಕೊಳ್ಳಲು ಉದ್ದೇಶಿಸಲಾದ ಋಷಿ ಪ್ರಕಟಣೆಯ ಈ ಕ್ಷಣದಲ್ಲಿ ಜರತ್ಕರನ ಹೃದಯವು ಮೃದುಗೊಂಡಿತು, ಮತ್ತು ಅವನು ಹಿಂದಿರುಗಿ ತನ್ನ ಕಠಿಣ ತಪಸ್ಸನ್ನು ಪುನರಾರಂಭಿಸುವ ಭರವಸೆಯನ್ನು ಬಿಟ್ಟು ಅರಮನೆಯಿಂದ ಹೊರಟು ಹೋದನು. ಅವನು ಹೊರಟು ಹೋದಾಗ ಅವನ ಹೆಂಡತಿಯ ಆತಂಕವು ಭರವಸೆಗೆ ದಾರಿ ಮಾಡಿಕೊಟ್ಟಿತ್ತು, ಏಕೆಂದರೆ ಅವರ ಸಂಪರ್ಕವು ಫಲಪ್ರದವಾಗುವುದಿಲ್ಲ ಎಂದು ಅವಳು ತಿಳಿದಿದ್ದಳು. ಭವಿಷ್ಯವು ಭರವಸೆಯನ್ನು ಹೊಂದಿತ್ತು, ಮತ್ತು ಅವಳ ಗರ್ಭದಲ್ಲಿರುವ ಯುವ ಋಷಿಯು ಅವರ ಕುಟುಂಬಕ್ಕೆ ಬೆಳಕು ಮತ್ತು ಬುದ್ಧಿವಂತಿಕೆಯನ್ನು ತರಲು ಉದ್ದೇಶಿಸಲಾಗಿತ್ತು. ಹೀಗೆ ಸೌತಿಯು ತನ್ನ ಜರತ್ಕರು ಮತ್ತು ಆತನ ಪತಿಯ ಕಥೆಯನ್ನು ಮುಕ್ತಾಯಗೊಳಿಸಿದರು. ಇದು ಸದ್ಗುಣದ ಹಾದಿಯಲ್ಲಿ ನಡೆಯುವವರು ಎದುರಿಸುತ್ತಿರುವ ಸಂಕೀರ್ಣತೆಗಳು ಮತ್ತು ಸವಾಲುಗಳ ಕಟುವಾದ ಜ್ಞಾಪನೆಯಾಗಿದೆ. ಈ ಪವಿತ್ರ ಕಥೆಯಲ್ಲಿ
ನಾವು ಪ್ರೀತಿ, ಸಹಾನುಭೂತಿ ಮತ್ತು ನಿಸ್ವಾರ್ಥತೆಯ ಪರಿವರ್ತಕ ಶಕ್ತಿಗೆ ಸಾಕ್ಷಿಯಾಗಿದ್ದೇವೆ. ಕಾಡಿನ ಮಧ್ಯಭಾಗದಲ್ಲಿ ಸುಂದರವಾದ ಮತ್ತು ಸದ್ಗುಣಶೀಲ ಮಹಿಳೆಯಾಗಿದ್ದ ಜಲಕ್ಕರು ಒಂಟಿತನದಲ್ಲಿ ಕುಳಿತಿದ್ದಳು. ಅವಳ ಮನಸ್ಸು ದುಃಖದಿಂದ ಮುಳಿದಿತ್ತು. ಅವಳ ಪತಿ